ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ದ ಆಕ್ಸಿಡೆಂಟಲ್ ಡಿಟೆಕ್ಟಿವ್ ಅನ್ನೋ ಒಂದು ಕೊರಿಯನ್ ಮೂವಿನ ನೋಡ್ತಾ ಇದ್ವಿ. ಅದರ ಫಸ್ಟ್ ಹಾಫ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಸಿಗುತ್ತೆ. ಇನ್ ಕೇಸ್ ಫಾಲೋ ಮಾಡ್ಕೊಳ್ದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಹಾಫ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಈಗ ರೀಸೆಂಟ್ ಆಗಿ ನಡೆದಿರೋ 2 ಕೊಲೆಗೂ ಮತ್ತೆ 10 ತಿಂಗಳ ಹಿಂದ್ಗಡೆ ನಡೆದಿರೋ ಕೊಲೆ ಕೂಡ ಸಂಬಂಧ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮುಖ್ಯ ಕಾರಣ ಆ ಟೈಮಿಂಗು. ಆ ಕೊಲೆ ನಡೆದಿರೋ ಜಾಗದಲ್ಲಿ ಆ ಕೊಲೆಗಾರ ಬೇಕಂತ ಟೈಮಿಂಗ್ ನ ಬಿಟ್ಬಿಟ್ಟು ಹೋಗಿರ್ತಾನೆ. ಇದ್ರ ಬಗ್ಗೆ ಹೇಳಿದ್ಮೇಲೆ 10 ತಿಂಗಳ ಹಿಂದ್ಗಡೆ ಒಂದು ಹುಡುಗಿನ ಕೊಲೆ ಮಾಡಿದ್ರಲ್ಲ, ಆ ಟೈಮಲ್ಲಿ ಇನ್ವೆಸ್ಟಿಗೇಟ್ ಮಾಡಿರೋ ಪೊಲೀಸ್ ಆಫೀಸರ್ ನ ಮೀಟ್ ಮಾಡಕ್ಕೆ ಅಂತ ಇವ್ರು ಹೋಗಿರೋದು. ಅಲ್ಲೋಗಿ ಅವ್ರ ಹತ್ರ ವಿಚಾರಣೆ ಎಲ್ಲ ಮಾಡಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಈ ಕೇಸ್ ಏನಕ್ಕೆ ಇವಾಗ ಕೇಳ್ತಾ ಇದ್ದೀರಾ, ಅದನ್ನ ಅವಾಗ ನಾವು ಸೂಸೈಡ್ ಅಂತ ಮುಗಿಸ್ಬಿಟ್ಟಿದ್ವಲ್ಲ ಅಂತ ಹೇಳ್ತಾರೆ. ಏನು ಸೂಸೈಡ್ ಅಂತ ಮುಗಿಸ್ಬಿಟ್ರ, ಏನ್ ಕಾರಣ ಅಂದಾಗ ಆ ಕೊಲೆ ಆಗಿದ್ದ ಹುಡುಗಿ ಬಂದು ಒಂದು ಪ್ರಾಸ್ಟಿಟ್ಯೂಟ್. ಆ ಫೀಲ್ಡ್ ಗೆ ಇನ್ನೊಂದು ಹುಡುಗಿನ ಫೋರ್ಸ್ಫುಲ್ ಆಗಿ ಎಳ್ಕೊಂಡು ಹೋಗೇನೋ ಟ್ರೈ ಮಾಡಿದಾಳೆ. ಆ ಇದ್ರಲ್ಲಿ ಅನ್ಕೊಳ್ದೆ ಹುಡುಗಿ ಬ್ಯಾಗ್ ಹುಡುಗಿ ಕತ್ಗ ಹಾಕಿ ಎಳ್ದಿರೋದ್ರಲ್ಲಿ ಹುಡುಗಿ ಸತ್ತೋಗ್ಬಿಟ್ಟಿದ್ದಾಳೆ. ಇನ್ನು ಅನ್ಕೊಳ್ದೆ ಇವಳು ಸತ್ತೋಗ್ಬಿಟ್ಲಲ್ವಾ, ಇದು ನನ್ ಮೇಲೆ ಏನಾದ್ರು ಬಂದು ನನ್ ಫ್ಯೂಚರ್ ಏನಾಗುತ್ತೋ ಅಂತ ಹೇಳಿ ಆ ಪ್ರಾಸ್ಟಿಟ್ಯೂಟ್ ಹುಡುಗಿ ಕೂಡ ಬೇಕಂತಾನೆ ನೀರ್ಗೆ ಹಾರಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಅಂತ ಹೇಳ್ತಾರೆ. ಇವ್ರಿಗೆ ಸಖತ್ ಶಾಕು. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಸೀನಿಯರ್ ಬಂದು ಅಲ್ಲಿ ಅಕ್ಕಪಕ್ಕದಲ್ಲಿರೋ ಫೋಟೋಸ್ ನ ನೋಡ್ತಾ ಇರ್ತಾರೆ. ಅಂದ್ರೆ ಜಸ್ಟ್ ಸಸ್ಪೆಕ್ಟ್ ಆಗಿರಬಹುದೇನೋ ಅಂತ ಅನ್ಕೊಂಡು ಕೆಲವೊಂದು ಫೋಟೋಸ್ ನ ನೋಡ್ತಾ ಇರೋದು. ಅದ್ರಲ್ಲಿ ಒಬ್ಬನ್ ಫೋಟೋ ನೋಡ್ಬಿಟ್ಟು ಈ ಸೀನಿಯರ್ ಸಖತ್ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಸೆಕೆಂಡ್ ಟೈಮ್ ಇವಾಗ ಒಂದು ಕೊಲೆ ಆಗಿತ್ತಲ್ವಾ, ಆ ಪೊಲೀಸ್ ಆಫೀಸರ್ ವೈಫ್, ಆ ಫ್ಯಾಟ್ ಪೊಲೀಸು, ಅವ್ರು ಬಂದು ಯಾವ್ದೆಲ್ಲ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ, ಯಾರನ್ನೆಲ್ಲ ಜೈಲಲ್ಲಿ ಹಾಕಿದ್ದಾರೆ ಅಂತ ಸಸ್ಪೆಕ್ಟ್ಸ್ ಫೋಟೋಸ್ ನೆಲ್ಲ ತಗೊಂಡ್ ಬಂದು ಅದನ್ನ ನೋಡಿರ್ತಾರಲ್ವಾ, ಆ ಫೋಟೋಸ್ ಅಲ್ಲಿ ಈಗ ಇಲ್ಲಿರೋ ಫೋಟೋ ಕೂಡ ಇರುತ್ತೆ. ಮೋಸ್ಟ್ಲಿ ಇವನೇ ಮಾಡಿರ್ಬೋದಾ ಅಂತ ಸೀನಿಯರ್ ಗೆ ಡೌಟ್ ಬಂತು. ಈಗ ಅವ್ನ್ ಫೋಟೋ ತೋರಿಸಿ ಅವನ್ ಬಗ್ಗೆ ವಿಚಾರಣೆ ಮಾಡಿದ್ರಲ್ಲಿ ಅವ್ನ್ ಬಂದು 5 years ಬ್ಯಾಕ್ ಒಂದು ಹುಡುಗಿ ಮನೆ ಒಳಗಡೆ ಹೋಗಿ ಆ ಹುಡುಗಿಗೆ ಕತ್ತಿಯೆಲ್ಲ ತೋರಿಸಿ ರೇಪ್ ಮಾಡಕ್ಕೆ ಟ್ರೈ ಮಾಡಿರ್ತಾನೆ. ಅದಾದ್ಮೇಲೆ ಆ ವಿಷಯ ನಡೆದು ಅವನನ್ನ ಜೈಲಲ್ಲಿ ಕೂಡ ಹಾಕಿರ್ತಾರೆ. ಬಟ್ ಸರಿಯಾದ ಆಧಾರಗಳೇ ಇಲ್ದೇ ಇರೋದ್ರಿಂದ ಅವನ 3 ವರ್ಷದಲ್ಲೇ ರಿಲೀಸ್ ಮಾಡ್ಬಿಟ್ರು. ಆಕ್ಚುಲಿ ಇವನೊಬ್ಬ ರೌಡಿ. ಹಂಗಾದ್ರೆ ಫ್ಯಾಟ್ ಪೊಲೀಸ್ ಬಂದು ಇವನನ್ನ ಜೈಲಲ್ಲಿ ಹಾಕಿದ್ರಿಂದ ಆ ಕೋಪದಲ್ಲಿ ಫ್ಯಾಟ್ ಪೊಲೀಸ್ ಅವ್ರ ವೈಫ್ ನ ಏನಾದ್ರೂ ಇವ್ನು ಸಾಯಿಸ್ಬಿಟ್ನ ಅಂತ ಹೇಳಿ ಡೌಟ್ ಪಡ್ತಾರೆ ನಮ್ ಸೀನಿಯರ್. ಇದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳೋಣ ಅಂತ ಪೊಲೀಸ್ ಸ್ಟೇಷನ್ ಕೂಡ ಹೋಗ್ತಾರೆ. ಅಲ್ಲೋದ್ರೆ ಇನ್ನೊಂದ್ ಶಾಕು ಏನಂದ್ರೆ ಫ್ಯಾಟ್ ಪೊಲೀಸ್ ಅವ್ರ ವೈಫ್ ನ ಇವನೇ ಕೊಲೆ ಮಾಡಿದ್ದು ಅಂತ ಇನ್ನೊಬ್ಬನ ಕರ್ಕೊಂಡ್ಬಂದು ಕೂರ್ಸಿರ್ತಾರೆ. ಅವ್ನ್ ಬೇರೆ ಯಾರು ಅಲ್ಲ, ಆ ವೈಫ್ ಜೊತೆ, ಆ ಫ್ಯಾಟ್ ಪೊಲೀಸ್ ಅವರ ವೈಫ್ ಜೊತೆ ಅಫೇರ್ ಅಲ್ಲಿ ಇರೋನೊಬ್ಬನೇ. ಇದನ್ನ ನೋಡಿ ನಮ್ ಸೀನಿಯರ್ ಗೆ ಸಖತ್ ಶಾಕು. ಏನೋ ನಡೀತಾ ಇದೆ ಇಲ್ಲಿ ಅಂತ ಅವನ ವಿಚಾರಣೆ ಮಾಡಿದ್ರಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಅವನ್ ಮೇಲೆ ಏನಕ್ಕೆ ಡೌಟ್ ಬಂತು ಅಂತ ನೋಡಿದ್ರೆ, ಕೊಲೆ ನಡೆದಿರೋ ಜಾಗದಲ್ಲಿ ಅವ್ನ್ ಗಾಡಿದು ಚೈನ್ ಇರುತ್ತೆ. ಆ ಚೈನ್ ಹುಡ್ಗಿ ಕತ್ತಗ ಹಾಕ್ಬಿಟ್ಟೆ ಸಾಯಿಸಿರೋದು ಅಂತ ಇವನ್ನ ಕರ್ಕೊಂಡ್ಬಂದು ಕೂರ್ಸಿರೋದು. ಇವ್ನ್ ಹೇಳ್ತಾನೆ, ಹೌದು ಸರ್, ನನ್ ಗಾಡಿಯಲ್ಲಿ ಚೈನ್ ಇರ್ಲಿಲ್ಲ, ಅದನ್ನ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಾನು ಅದಕ್ಕೆ ಹೊಸ ಚೈನ್ ಎತ್ಕೊಂಡ್ಬಂದು ಹಾಕದೆ ಅಂತ ಇವ್ನ ಅಸಲ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದಾನೆ. ನೋಡಿ, ಯಾವ್ದೋ ಹಳೆ ಚೈನ್ ಎತ್ಕೊಂಡ್ಬಂದ್ಬಿಟ್ಟು ಸುಮ್ನೆ ನನ್ ಮೇಲೆಲ್ಲ ಕೇಸ್ ನ ತಿರ್ಸಕ್ ನೋಡ್ಬೇಡಿ ಅಂತ ಬೇರೆ ಮಾತಾಡ್ತಾನೆ. ಅವ್ರು ಕೇಳ್ತಾರೆ, ಸರಿ ಆಯ್ತು, ಆ ಫ್ಯಾಟ್ ಪೊಲೀಸ್ ಅವ್ರ ವೈಫ್ಗೂ ನಿನ್ಗೂ ಹೆಂಗ್ ಪರಿಚಯ, ಏನ್ ನಡೀತು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಅಯ್ಯೋ ಸರ್, ಆ ಫ್ಯಾಟ್ ಪೊಲೀಸ್ ಬಂದು ಇನ್ನೊಂದು ಹುಡುಗಿ ಜೊತೆ ಅಫೇರ್ ಅಲ್ಲಿ ಇತ್ತು. ಆ ವಿಷಯ ಅವ್ರ ಹೆಂಡತಿಗೆ ಗೊತ್ತಾಗಿ ತುಂಬಾನೇ ಬೇಜಾರಿದ್ಲು. ಆ ಟೈಮಲ್ಲೇ ನಾನು ಅವಳು ಸ್ವಲ್ಪ ಒಂದಾಗಿದ್ವಿ ಅನ್ನೋ ತರ ಹೇಳಿದಾಗ ಇದನ್ನ ಕೇಳಿಸ್ಕೊಂಡು ಫ್ಯಾಟ್ ಪೊಲೀಸ್ಗೆ ಕೋಪ ಬಂದ್ಬಿಡ್ತು. ಎದ್ದೋಗ್ಬಿಟ್ಟು ಅವನ ರಪ ರಪ ಅಂತ ಹೊಡೆದೇ ಹಾಕ್ಬಿಟ್ಟ. ಆಮೇಲೆ ಹೆಂಗೋ ಅವನ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಬಂದು ಈಗ ಸೀನಿಯರ್ ಬಂದು ಫ್ಯಾಟ್ ಪೊಲೀಸ್ ಹತ್ರ ಮಾತಾಡ್ತಾರೆ. ಇಲ್ಲಿ ನೋಡು, ನನಗೆ ಯಾಕೋ ಇವನ ಕೆಲಸ ಮಾಡಿಲ್ಲ ಅಂತ ಅನಿಸ್ತಾ ಇದೆ. 5 years ಬ್ಯಾಕ್ ಒಬ್ಬ ರೌಡಿನ ಒಂದು ರೇಪ್ ಕೇಸಲ್ಲಿ ನೀವು ಒಳಗಡೆ ಹಾಕಿದ್ದಲ್ವಾ, ಅವ್ನ್ ಕೂಡ ಹೊರಗಡೆ ಬಂದ್ಬಿಟ್ಟಲ್ವಾ 3 years ಅಲ್ಲಿ, ಅವ್ನ್ ಮಾಡಿರ್ಬೋದೇನೋ ಅಂತ ನನಗೆ ಡೌಟ್ ಆಗಿದೆ. ಅವ್ನ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾದ್ರೆ ಹೇಳ್ತೀಯ ಅಂದಾಗ ಈ ಫ್ಯಾಟ್ ಪೊಲೀಸ್ ಕೂಡ ಸರಿ ಆಯ್ತು ಸರ್ ಅಂತ ಹೇಳ್ಬಿಟ್ಟ. ಎಷ್ಟೇ ಅವ್ನಿಗೆ ಕೆಲಸ ಒಪ್ಸಿದ್ರೆ ನಾವ್ ಅದನ್ನ ಮಾಡದೇ ಇರಕ್ಕಾಗತ್ತ ಅಂತ ಇವ್ರು ಕೂಡ ಆ ರೌಡಿದು ಫೋಟೋನ ಕೈಯಲ್ಲಿ ಇಟ್ಕೊಂಡು ಅವನ ಹುಡುಕೋ ಕೆಲಸದಲ್ಲಿ ಇರ್ತಾರೆ. ಆ ಟೈಮಲ್ಲಿ ಸೀನಿಯರ್ ಬಂದು ಜೂನಿಯರ್ ಹತ್ರ ಒಂದು ಕ್ವೆಶ್ಚನ್ ನ ಕೇಳ್ತಾರೆ. ಹೌದು, ಈ ಫ್ಯಾಟ್ ಪೊಲೀಸ್ ಅವ್ರ ವೈಫ್ ಅಫೇರ್ ಅಲ್ಲಿ ಇದ್ಲಲ್ಲ ಒಬ್ಬನ್ ಜೊತೆ, ಅವನ ನೋಡಿದ ತಕ್ಷಣ ನೀನ್ ಹೆಂಗಂದೆ ಅವನಿಗೆ ಕೊಲೆ ಮಾಡಿಲ್ಲ ಅಂತ ಕೇಳಿದಾಗ ಜೂನಿಯರ್ ಹೇಳ್ತಾನೆ, ಅಂದ್ರೆ ಇದಕ್ಕೂ ಮುಂಚೆ ಜೂನಿಯರ್ ಹೇಳಿರ್ತಾನೆ ಒಳಗಡೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೇನೆ ಅವನ ಕೊಲೆ ಮಾಡಿಲ್ಲ ಅಂತ. ಅದಕ್ಕೆ ಸೀನಿಯರ್ ಈಗ ಕೇಳ್ತಾ ಇರೋದು. ಅದಕ್ಕೆ ಅವ್ನು ಹೇಳ್ತಾನೆ, ನೀವೊಂದ್ ವಿಷಯನ ಗಮನಿಸಿದ್ರ, ಈಗ ನಮಗ್ ಗೊತ್ತಿರೋಂಗೆ 3 ಕೊಲೆ ಆಗಿದೆ. ಆ 3 ಕೊಲೆನೂ ಈ ಪೊಲೀಸ್ ಅವರು ಯಾರು ಫಸ್ಟ್ ಸಸ್ಪೆಕ್ಟ್ ಅಂತ ಹೇಳಿ ಜೈಲಿಗೆ ಹಾಕ್ಬೇಕು ಅಂತ ಹಿಡ್ಕೊಂಡ್ ಬರ್ತಾರೋ ಅವ್ರಿಗೆ ಸಂಬಂಧಪಟ್ಟಿರೋ ಒಂದು ವಿಷಯ ಬಂದು ಕೊಲೆ ನಡೆದಿರೋ ಜಾಗದಲ್ಲಿ ಇರುತ್ತೆ. ಈಗ ಅವರೇ ಕೊಲೆ ಮಾಡಿದ್ರೆ ಐಟಮ್ ನ ಅಲ್ಲೇ ಬಿಟ್ಬಿಟ್ಟು ಹೋಗೋದಕ್ಕೆ ಅವ್ರೇನ್ ಮುಟ್ಟಾಳ್ರ, ಅದೇಂಗ್ ಬಿಟ್ಬಿಟ್ಟು ಹೋಗ್ತಾರೆ? ಕೊಲೆಗಾರರು ಬೇಕಂತ ಅವ್ರನ್ನೇ ಫ್ರೇಮ್ ಮಾಡೋ ತರ ಅವ್ರದೇ ಐಟಮ್ ನ ಎತ್ಕೊಂಬಂದ್ ಅಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಇದರಿಂದಾನೇ ಗೊತ್ತಾಗಲ್ವಾ ಅಂತ ಹೇಳಿದಾಗ ಸೀನಿಯರ್ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ಲ. ಪರವಾಗಿಲ್ಲ ಕಣೋ, ನಿನ್ಗೂ ತಲೆ ಜಾಸ್ತಿನೇ ಇದೆ ಅಂತ ಹೇಳಿ ಅವನ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಇವ್ರ ಈ ತರ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೇನೆ ಸೀನಿಯರ್ಗೆ ಆ ಫ್ಯಾಟ್ ಪೊಲೀಸ್ ಕಾಲ್ ಮಾಡ್ತಾನೆ. ಈ ತರ ಆ ರೌಡಿ ಬಂದು ಒಂದ್ ಜಾಗದಲ್ಲಿ ಇದಾನೆ ಅಂತ ಗೊತ್ತಾಯ್ತು ಅಂತ ಹೇಳಿ ಅಡ್ರೆಸ್ ನ ಕೂಡ ಕೊಟ್ರು. ಈಗ ಆ ಜಾಗಕ್ಕೆ ಸೀನಿಯರ್ ಜೂನಿಯರ್ ಇಬ್ರು ಹೋಗ್ತಾರೆ. ನೋಡಿದ್ರೆ ಯಾವ್ದೋ ಒಂದು ಹಾಳ್ ಬಿದ್ದಿರೋ ಒಂದು ಮನೆ ತರ ಇರುತ್ತೆ. ಒಳಗಡೆ ಫುಲ್ ಆಗಿ ಫಿಶ್ ಟ್ಯಾಂಕ್ಸ್ ಎಲ್ಲ ಇರುತ್ತೆ. ಫುಲ್ ಹಾಳಾದ ಕಂಡೀಷನ್ ಅಲ್ಲಿ ಇರುತ್ತೆ. ಅವುಗಳ ಮಧ್ಯೆ ಆ ಕಡೆ ಯಾರೋ ನೀನಲ್ಲಿ ಹ್ಯಾಂಗ್ ಆಗಿರೋ ತರ ಕಾಣಿಸ್ತಾ ಇರುತ್ತೆ. ಇದನ್ನ ನೋಡಿ ಸೀನಿಯರ್ ಜೂನಿಯರ್, ನೀನ್ ಒಳಗಡೆ ಬರ್ಬೇಡ, ನೀನ್ ಇಲ್ಲೇ ಇರು, ನಾನೇ ಒಳಗಡೆ ಹೋಗ್ತೀನಿ ಅಂತ ಹೇಳಿ ಅವರೇ ಒಳಗಡೆ ಹೋಗಕ್ಕೆ ಶುರು ಮಾಡ್ತಾರೆ. ಅವ್ರ ಹತ್ರ ಹೋಗ್ಬೇಕಾದ್ರೆ ಗಮನಿಸಿ ಕೆಳಗಡೆ ಫುಲ್ ಆಗಿ ನೀರ್ ಇರುತ್ತೆ. ಆದ್ರೆ ಇವ್ರ
ಇವ್ರು ಆ ಕಡೆ ಹೋಗಿ ನೋಡೋಷ್ಟ್ರಲ್ಲಿ ಮೇಲೆ ಹಂಗಾಗ್ತಿರೋದು ಒಬ್ಬ ಮನುಷ್ಯ ಅಲ್ಲ, ಒಂದು ಗೊಂಬೆ. ಅವಾಗ್ಲೇ ಸೀನಿಯರ್ಗೆ ಅರ್ಥ ಆಗೋಯ್ತು ಇಲ್ಲಿ ಯಾರೋ ಏನೋ ಟ್ರ್ಯಾಪ್ ಸೆಟ್ ಮಾಡಿದ್ದಾರೆ, ನಮ್ಮನ್ನ ಸಾಯಿಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಆದ್ರೆ ಇಲ್ಲಿ ಇವ್ರ ಅದನ್ನ ರಿಯಲೈಸ್ ಮಾಡೋ ಟೈಮ್ ಅಲ್ಲೇ ಆ ರೌಡಿ ಬಂದು ಇವ್ರನ್ನ ಒಳಗಡೆನೆ ಬಿಟ್ಟು ಡೋರ್ ಎಲ್ಲ ಕ್ಲೋಸ್ ಮಾಡಿ ಮೇಲಿರೋ ಒಂದು ಕರೆಂಟ್ ವೈರ್ ನ ಕಟ್ ಮಾಡಿ ಬಿಟ್ಬಿಡ್ತಾನೆ. ಏನೋ ಒಂದು ಪ್ಲಗ್ ಏನೋ ಆನ್ ಮಾಡಿ ಬಿಟ್ಬಿಡ್ತಾನೆ. ಆ ಪ್ಲಗ್ ಕನೆಕ್ಟ್ ಆಗಿರೋ ವೈರ್ ಒಂದು ಇಲ್ಲಿ ಕೆಳಗಡೆ ನೀರ್ಗೆ ಕನೆಕ್ಟ್ ಆಗಿರುತ್ತೆ. ಇನ್ನೇನು ಶಾಕ್ ಹೊಡಿಯತ್ತಲ್ವಾ. ಆದ್ರೆ ಸೀನಿಯರ್ ಕರೆಕ್ಟ್ ಆಗಿ ಇದನ್ನ ಗೆಸ್ ಮಾಡಿದವರು ಟಕ್ಕಂತ ಮೇಲಿರೋ ಒಂದು ಟ್ಯೂಬ್ಲೈಟ್ ನ ಇಟ್ಕೊಂಡು ಮೇಲೆ ಹೊರಟೋದ್ರು. ಕೆಳಗಡೆ ನೀರಲ್ಲಿ ಫುಲ್ ಆಗಿ ಕರೆಂಟ್ ಶಾಕ್ ಇದೆ. ಈ ಸೌಂಡ್ ಎಲ್ಲ ಮೇಲಿರೋ ನಮ್ ಹೀರೋಗೆ ಕೇಳಿಸ್ತಾನೆ. ಅವನು ಕೆಳಗಡೆ ಇಳಿದು ಬಂದಿಲ್ವಲ್ಲ, ಅವ್ನ್ ಮೇಲೇನೆ ಇರ್ತಾನೆ. ಹೆಂಗಾದ್ರೂ ಮಾಡಿ ನಮ್ ಸೀನಿಯರ್ ನ ಕಾಪಾಡ್ಕೋಬೇಕು ಅಂತ ಇವನಿರೋ ಜಾಗದಿಂದ ಆಪೋಸಿಟ್ ಅಲ್ಲಿ ಕೆಳಗಡೆ ಕಾಲಿಟ್ರೆ ಅದು ನೀರಲ್ವಾ, ಶಾಕ್ ಹೊಡಿಯತ್ತಲ್ವಾ. ಅದ್ರಿಂದ ಅವ್ನು ಈ ಕಡೆಯಿಂದ ಆ ಕಡೆ ವಿಂಡೋ ಹತ್ರ ಜಂಪ್ ಮಾಡ್ತಾನೆ. ಅಲ್ಲೇ ಅವ್ನ ಪಾಪ ತುಂಬಾ ಕಷ್ಟ ಪಡ್ತಾ ಇರ್ತಾನೆ ಮೇಲೆತ್ತಕ್ಕೆ. ಆ ಟೈಮಲ್ಲಿ ಆ ಜಾಗಕ್ಕೆ ರೌಡಿ ಬಂದು ಅವನೇ ಇವ್ರನ್ನ ಸಾಯಿಸಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಕನ್ಫರ್ಮ್ ಆಗೋಯ್ತು. ನಮ್ಮ ಜೂನಿಯರ್ ನ ಕೂಡ ಮೇಲಿಂದ ಕೆಳಗಡೆ ತಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಆಗ್ತಾ ಇಲ್ಲ. ಕರೆಕ್ಟ್ ಆಗಿ ಇದನ್ನ ಗಮನಿಸೋ ಸೀನಿಯರ್ ಅವ್ರ ಕೈಲಿರೋ ಗನ್ನ ತಗೊಂಡು ಅವ್ರ ಕಡೆಗೆ ಶೂಟ್ ಮಾಡ್ತಾರೆ. ಶೂಟ್ ಮಾಡ್ತಾ ಇರೋದು ಆ ರೌಡಿಗಲ್ಲ, ಅಲ್ಲಿರೋ ಮೀಟರ್ ಬಾಕ್ಸ್ ಗೆ. ಮೀಟರ್ ಬಾಕ್ಸ್ ನ ಶೂಟ್ ಮಾಡಿದ ಸೌಂಡ್ ಗೆ ಭಯ ಪಟ್ಟು ಪಾಪ ಜೂನಿಯರ್ ಕೈ ಬಿಟ್ಬಿಟ್ಟ. ಅವನು ನೀರಲ್ಲಿ ಬೀಳಕ್ಕೆ ಈ ಕಡೆ ಶೂಟ್ ಮಾಡೋದಕ್ಕೆ ಅಂತ ಎರಡು ಕೈನ ಯೂಸ್ ಮಾಡಿದ್ರಲ್ಲ ಸೀನಿಯರ್, ಅವರು ಕೆಳಗಡೆ ನೀರಲ್ಲಿ ಬೀಳಕ್ಕೆ ಕರೆಕ್ಟ್ ಆಗಿರುತ್ತೆ. ಬಟ್ ಇಬ್ರಿಗೂ ಏನಾಗಿಲ್ಲ, ಇಬ್ರು ಸೇಫ್. ಯಾಕಂದ್ರೆ ಮೀಟರ್ ಬಾಕ್ಸ್ ಗೆ ಶೂಟ್ ಮಾಡಿದ್ರಲ್ವಾ, ಸೊ ಕರೆಂಟ್ ಕಟ್ ಆಗೋಯ್ತು. ಇವರಿಬ್ರು ಸೇಫ್ ಆದ್ರು. ಬಟ್ ಆ ರೌಡಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟ. ಹೆಂಗೋ ಇವರಿಬ್ರು ಅಲ್ಲಿಂದ ಹೊರಗಡೆ ಬಂದು ಈಗ ಒಂದ್ ಜಾಗದಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಸೀನಿಯರ್ ಹೇಳ್ತಾರೆ, ಏನಪ್ಪಾ ನಿನಗೆ ಯಾಕೆ ಈ ಪ್ರಾಬ್ಲಮ್, ನಿನಗೆ ಮದ್ವೆ ಆಗಿ ಮಕ್ಳೆಲ್ಲ ಇದಾರೆ, ನಾನೇನೋ ಪೊಲೀಸ್ ಆಫೀಸರು, ನನ್ ಕರ್ಮ ನನಗೆ ಕೆಲಸ ಮಾಡ್ಲೇಬೇಕು, ನೀನ್ ಯಾಕೆ ಸುಮ್ನೆ ಇತರ ಬಂದು ರಿಸ್ಕ್ ಅಲ್ಲಿ ಸಿಕ್ಕಾಕೊಳ್ತೀಯಾ, ನಾಳೆ ದಿನ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸುಮ್ನೆ ಏನಕ್ಕೆ ಕೇಸಲ್ಲೆಲ್ಲ ಇನ್ವಾಲ್ವ್ ಆಗ್ತೀಯಾ, ನೀನ್ ಬರ್ಬೇಡಪ್ಪ, ನೀನ್ ಸುಮ್ನೆ ಇರು ಅಂತ ಹೇಳಿದ್ರೆ ಜೂನಿಯರ್ಗೆ ಟೆನ್ಷನ್ ಆಗೋಯ್ತು. ನೀವೇನ್ ಹೇಳ್ತಾ ಇದ್ದೀರಾ, ನನ್ ಕೆಲ ಹತ್ರಲ್ಲೇ ಇರಕ್ ಆಗೋದಿಲ್ಲ, ನನ್ ಫ್ರೆಂಡು ನನ್ಗೆ ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಾ, ಅವನಿತ್ರ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಜೈಲಲ್ಲಿ ಇರ್ಬೇಕಾದ್ರೆ ನಾನೇಗ್ ನೋಡ್ಕೊಂಡು ಸುಮ್ನೆ ಇರ್ತೀನಿ, ನಾನು ಈ ಕೇಸಲ್ಲಿ ನಿಮ್ ಜೊತೆ ವರ್ಕ್ ಮಾಡೇ ಮಾಡ್ತೀನಿ ಅನ್ನೋ ತರ ಹಠ ಇಟ್ಕೊಂಡಿರ್ತಾನೆ. ಹೆಂಗೋ ಮನೆಗೂ ಹೊರಟೋದ್ರು. ನೆಕ್ಸ್ಟ್ ಡೇ ಬೆಳಗ್ಗೆ ನೀನ್ ಈ ಕೇಸ್ ವಿಚಾರಣೆ ಮಾಡಕ್ ಹೋಗ್ಬೇಕಲ್ವಾ, ಜೊತೆಗೆ ಸೀನಿಯರ್ಗೆ ಕಾಲ್ ಮಾಡ್ತಾ ಇದ್ರೆ ಯಪ್ಪ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಇವ್ನಿಗೆ ಟೆನ್ಷನ್ ಆಗೋಯ್ತು. ಯಪ್ಪ ಬೇಕಂತಾನೆ ಮಾಡ್ತಿದ್ದಾನೆ, ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ ಅಂತ. ಆ ಕಡೆ ಸೀನಿಯರ್ ನೋಡಿದ್ರೆ ಆ ಏರಿಯಾನಲ್ಲಿರೋ ಒಂದು ಗ್ಯಾಂಗ್ಸ್ಟರ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರೋದು, ಈ ಕೇಸಲ್ಲಿ ಹೆಲ್ಪ್ ಕೇಳಕ್ಕೆ. ಆ ರೌಡಿದು ಫೋಟೋನ ತೋರಿಸ್ಬಿಟ್ಟು ಇವನ್ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡಿ ಹೇಳ್ತೀಯ, ಅವ್ನು ಎಲ್ಲಿದ್ದಾನೆ ಅಂತ ಹೇಳ್ತೀಯ ಅಂತ ಕೇಳಿದಾಗ ಆ ಗ್ಯಾಂಗ್ಸ್ಟರ್ ಕೂಡ ಏನ್ ಗುರು ನೀವ್ ಇಷ್ಟೊಂದು ಕೇಳ್ಕೋಬೇಕಾ ನನ್ನ ಹತ್ರ, ಇದೆಲ್ಲ ಜುಜುಪಿ ಮ್ಯಾಟ್ರ್ ಕೊಡುಗುರು, ನಾನು ಹುಡ್ಕೊಡ್ತೀನಿ ಅಂತ ಹೇಳಿ ಅವನ ಫೋಟೋಸ್ ಎಲ್ಲ ತಗೊಂಡು ಅವ್ರ ಕಡೆಯವ್ರಿಗೆಲ್ಲ ಹೇಳ್ಬಿಟ್ಟು ಎಲ್ಲರೂ ಈಗ ಏರಿಯಾನಲ್ಲಿ ಅವನನ್ನ ಹುಡ್ಕೋ ಕೆಲಸದಲ್ಲಿ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಶಾಪ್ ಅಲ್ಲಿರೋ ಜೂನಿಯರ್ ನ ತೋರಿಸ್ತಾರೆ. ಅವನು ಅಷ್ಟೇ ಎಷ್ಟೇ ಶಾಪ್ ಅಲ್ಲಿ ಇದ್ರು ಈ ಕೇಸ್ ಬಗ್ಗೆನೇ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲೆಲ್ಲ ಓಡ್ತಾ ಇರುತ್ತೆ. ಈಗ ಇವ್ರು ಅನ್ಕೊಂಡಿರೋದೇನು 2 ಸಸ್ಪೆಕ್ಟ್ಸ್ ಇದಾರೆ ಅಂತ, ಇಬ್ರು ಕೆಲಸನ ಮಾಡಿರೋದಲ್ವಾ, ಅದ್ರಲ್ಲಿ ಒಂದು ಬಂದು ರೌಡಿ ಅಂತ ಗೊತ್ತಾಗೋಯ್ತು. ಇನ್ನೊಬ್ಬ ಯಾರಿರ್ಬೋದು ಅಂತ ಹೇಳಿ ತಲೆನ ಕಿತ್ಕೊಂತಾ ಇರ್ತಾನೆ. ಇವನ್ ಇತರ ಟೆನ್ಷನ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಜೂನಿಯರ್ ಅವ್ರ ವೈಫ್ ಬಂದ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾಳೆ. ಯಾಕಂದ್ರೆ ಇವನ್ ಬಂದು ಅವಾಗವಾಗ ಇವಳು ಕಣ್ಣಿಗೆ ಮಣ್ಣು ಎರಚ್ಬಿಟ್ಟು ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಇತರ ಇನ್ವೆಸ್ಟಿಗೇಷನ್ ಮಾಡೋ ಹೆಸರಲ್ಲಿ ಹೊರಗಡೆ ಹೋಗ್ತಾ ಇದ್ದಾನೆ, ಪೊಲೀಸ್ ಅವ್ರ ಜೊತೆ ಸುತ್ತಾ ಇದ್ದಾನೆ ಅಂತ ಅವ್ರ ಹೆಂಡತಿಗೆ ಗೊತ್ತಾಗೋಯ್ತು. ಅದಕ್ಕೆ ಸರಿಯಾಗಿ ಈಗ ಮುಗ ಬೈತಾ ಇರ್ತಾಳೆ. ಅವನು ಕೇಳಿಸ್ಕೊಳ್ಳೋಷ್ಟು ಕೇಳಿಸ್ಕೊಂಡು ಹೇಳ್ತಾನೆ, ಒಂದ್ ನಿಮಿಷ ದಯವಿಟ್ಟು ನನ್ನ ಬೈಬೇಡ, ಜೈಲಲ್ಲಿ ಇರೋದು ನನ್ ಫ್ರೆಂಡು, ಸತ್ತಿರೋದು ನನ್ ಫ್ರೆಂಡ್ ಅವ್ರ ವೈಫ್, ಅವ್ರಿಗೆ ನಾನ್ ಹೆಲ್ಪ್ ಮಾಡ್ತೀನಿ, ಯಾರು ಹೆಲ್ಪ್ ಮಾಡ್ಬೇಕು ಹೇಳು, ನನ್ಗೆ ಈ ತರ ನೋಡ್ಕೊಂಡು ಸುಮ್ನೆ ಇರೋದಕ್ಕೆ ಇಷ್ಟ ಇಲ್ಲ, ಒಂದ್ ಸ್ವಲ್ಪ ದಿನ ವೇಟ್ ಮಾಡು, ಖಂಡಿತ ನಾನು ಇದನ್ನೆಲ್ಲ ಬೇಗ ಮುಗಿಸ್ಬಿಟ್ಟು ಒಂದು ಪಕ್ಕಾ ಫ್ಯಾಮಿಲಿ ಮ್ಯಾನ್ ತರ ಇದ್ಬಿಡ್ತೀನಿ, ಇನ್ಮೇಲೆ ತಂಟೆಗೆ ನಾನು ಹೋಗಲ್ಲ ಅಂತ ಹೇಳಿ ಏನೇನೋ ಹೇಳ್ತಾನೆ. ಅವಳು ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಏನಾದ್ರೂ ಮಾಡ್ಕೊಂಡ್ ಸಾಯಿ, ಇನ್ನೊಂದ್ಸತಿ ನಿನ್ ಮುಖ ನನಗೆ ತೋರಿಸ್ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ಲು. ಇನ್ನೊಂದ್ ಕಡೆ ಸೀನಿಯರ್ ನ ತೋರಿಸ್ತಾರೆ. ಅವ್ರಿಗೆ ಗ್ಯಾಂಗ್ಸ್ಟರ್ ಕಾಲ್ ಮಾಡ್ಬಿಟ್ಟು ಅಂದ್ರೆ ಹೇಳಿದ್ರಲ್ವಾ ಆ ರೌಡಿ ಎಲ್ಲಿದ್ದಾನೆ ಏನು ಅಂತ ವಿಚಾರಣೆ ಮಾಡಿ ಹೇಳು ಅಂತ. ಸೊ ಅವ್ನ್ ಬಂದು ಇತರ ಯಾವ್ದೋ ಒಂದು ಕಾಂಪಿಟೇಷನ್ ನಡೀತಾ ಇದೆ, ಆ ಜಾಗದಲ್ಲಿ ಇದ್ದಾನೆ ಅಂತ ಗೊತ್ತಾಗಿದ್ದ ಸೀನಿಯರ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟ. ಸೀನಿಯರ್ ಈಗ ಕಾರ್ ತಗೊಂಡು ಆ ಜಾಗಕ್ಕೆ ಹೋಗ್ತಾ ಇರೋದು. ಆತರ ಹೋಗ್ತಾ ಇರ್ಬೇಕಾದ್ರೆ ಸೀನಿಯರ್ಗೆ ಇನ್ನೊಂದು ಫೋನ್ ಕಾಲ್ ಬರುತ್ತೆ. ಬರ್ತಾ ಇರೋದು ಪೊಲೀಸ್ ಸ್ಟೇಷನ್ ಇಂದ. ಅಲ್ಲಿಂದ ಒಂದು ಆಫೀಸರ್ ಕಾಲ್ ಮಾಡ್ಬಿಟ್ಟು, ಸರ್ ಯಾರೋ ನಿಮ್ ಜೂನಿಯರ್ ಅಂತೆ ಸರ್, ಇಲ್ಲಿಗೆ ಬಂದ್ಬಿಟ್ಟು ಒಂದೇ ಹಿಂಸೆ ಕೊಡ್ತಾ ಇದಾರೆ, ಕೇಸ್ಗೆ ಸಂಬಂಧಪಟ್ಟಿರೋ ಫೈಲ್ಸ್ ಬೇಕು, ಅದ್ ಬೇಕು ಇದ್ ಬೇಕು ಅಂತೆಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಿದ್ದಾರೆ ಸರ್, ಏನು ಕೊಡೋದಾ ಅಂತ ಕೇಳಿದಾಗ ಆ ಕಡೆ ಸೀನಿಯರ್ಗೆ ಅರ್ಥ ಆಗುತ್ತೆ ಜೂನಿಯರ್ ಅಲ್ಲಿ ಹೋಗಿರೋದು ಅಂತ. ಆದ್ರೆ ಅಷ್ಟರಲ್ಲಿ ಜೂನಿಯರ್ ಫೋನ್ ನ ಕಿತ್ಕೊಂಡು, ಯೋ ಎಸತಿ ನಿನ್ ಫೋನ್ ಮಾಡೋದು, ಕಾಲ್ ಅಟೆಂಡ್ ಮಾಡಕ್ ಆಗಲ್ವ ಅಂತ ಬೈತಾನೆ. ಅದಕ್ಕೆ ಸೀನಿಯರ್ ಹೇಳ್ತಾರೆ, ಸರಿ ಆಯ್ತು ಕೋಪ ಪಡ್ಬೇಡ, ಎಲ್ಲಿದ್ಯಾ ಪೊಲೀಸ್ ಸ್ಟೇಷನ್ ಅಲ್ಲ, ಇರು ಸ್ವಲ್ಪ ಹೊತ್ತು, ಅಲ್ಲಿಗೆ ಬಂದಿನ ಪಿಕಪ್ ಮಾಡ್ಕೊಂತೀನಿ ಅಂತ ಹೇಳಿ ಬೇರೆ ವಿಧಿ ಇಲ್ದೆ ಸೀನಿಯರ್ ಜೂನಿಯರ್ ನ ಕರ್ಕೊಂಡು ಕಾರಲ್ಲಿ ಹೋಗ್ತಾರೆ. ಅಂದ್ರೆ ಈಗ ರೌಡಿನ ಹುಡ್ಕೊಂಡು ಯಾವ್ದೋ ಕಾಂಪಿಟೇಷನ್ ನಡೀತಾ ಇತ್ತು ಅಂತ ಹೇಳಿದ್ರಲ್ಲ, ಆ ಜಾಗಕ್ಕೆ ಹೋಗ್ತಾ ಇರೋದು. ಆತರ ಹೋಗ್ತಾ ಇರ್ಬೇಕಾದ್ರೆ ಸೀನಿಯರ್ ಕೇಳ್ತಾರೆ, ಏನ್ ವಿಷಯ, ಸ್ಟೇಷನ್ಗೆ ಹೋಗ್ಬಿಟ್ಟು ಏನೋ ರೆಕಾರ್ಡ್ಸ್ ಎಲ್ಲ ತೋರ್ಸು ಅಂತ ಕೇಳ್ತಾ ಇದ್ದಂತೆ, ಯಾಕೆ ಅಂತ ಕೇಳಿದಾಗ ಅವನಂತಾನೆ, ಅದೆಲ್ಲ ಒಂದು ಕಾರಣವಾಗಿ, ಅದೆಲ್ಲ ಆಮೇಲೆ ಹೇಳ್ತೀನಿ, ನಾವು ಇಬ್ಬರು ಸಸ್ಪೆಕ್ಟ್ ನ ಅಂತ ಅನ್ಕೊಂಡ್ವಲ್ಲ, ಅದ್ರಲ್ಲಿ ಒಬ್ಬ ಏನೋ ರೌಡಿ, ಇನ್ನೊಬ್ಬ ಯಾರಂತ ನಾನು ಕಂಡಿಡ್ಬಿಟ್ಟೆ ಅಂತ ಒಂದು ಟ್ವಿಸ್ಟ್ ನ ಕೊಡ್ತಾನ. ಸೀನಿಯರ್ಗೆ ಏನ್ ಅರ್ಥ ಆಗ್ತಿಲ್ಲ, ಏನೋ ಹೇಳ್ತಾ ಇದೆಯಾ, ಯಾರು ಅದು ಅಂತ ಕೇಳಿದಾಗ್ಲಿ ಇನ್ನೊಂದು ಟ್ವಿಸ್ಟ್, ಬೇರೆ ಯಾರು ಅಲ್ಲ ಆ ಫ್ಯಾಟ್ ಪೊಲೀಸೇ. ಏನ್ ವಿಷಯ ಅಂತ ನೋಡಿದ್ರೆ 5 years ಬ್ಯಾಕ್ ಈ ರೌಡಿನ ರೇಪ್ ಕೇಸ್ ಅಲ್ಲಿ ಅರೆಸ್ಟ್ ಮಾಡಕ್ಕೆ ಅಂತ ಪೊಲೀಸ್ ಮಾಡ್ತಾ ಇದ್ರಲ್ಲ, ಆ ಟೈಮ್ ಅಲ್ಲಿ ಅವ್ನ್ ಬಂದು ಆ ಹುಡ್ಗಿನ ಬೆದರಿಸ್ತಾ ಇರೋದನ್ನ ಎದುರುಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಒಂದು ಹುಡುಗಿ ನೋಡಿರ್ತಾಳೆ. ಆ ವಿಷಯನ ಪೊಲೀಸ್ ಅವ್ರ ಹತ್ರ ಕೂಡ ಹೇಳಿದಾಗ ಈ ಫ್ಯಾಟ್ ಪೊಲೀಸೇ ವಿಚಾರಣೆ ಮಾಡಕ್ ಹೋಗಿದ್ದು. ಆ ಹುಡುಗಿ ಏನ್ ಹೇಳಿದ್ಲು ಅಂತ ಕೇಳಿದ್ರಿ, ಅಪ್ಪ ಇಲ್ಲ ಏನಿಲ್ಲ, ಸುಮ್ನೆ ಹುಡುಗಿನೋ ಭಯ ಪಟ್ಟಿದ್ದಾಳೆ ಅಂತ ಹೇಳಿ ಮ್ಯಾನೇಜ್ ಮಾಡಿರ್ತಾನೆ. ಆ ಹುಡುಗಿ ಹೇಳಿರೋದನ್ನ ಇವನು ಲೆಕ್ಕಕ್ಕೆ ತಗೊಂಡಿರಲ್ಲ. ಇದರಿಂದಾನೇ ಸರಿಯಾದ ಆಧಾರ ಇಲ್ಲ ಅಂತ ಹೇಳಿ ಆ ರೌಡಿನ ಜೈಲಿಂದ ರಿಲೀಸ್ ಮಾಡ್ಬಿಟ್ರು 3 years. ಈ ವಿಷಯನ ಹೇಳಿದ್ಮೇಲೆ ಸೀನಿಯರ್ ಕೇಳ್ತಾರೆ, ಸರಿ ಆಯ್ತು, ಅವ್ರಿಗೆ ಕೊಟ್ಟಿರೋ ಇನ್ಫಾರ್ಮೇಶನ್
ಇನ್ಫಾರ್ಮೇಶನ್ ಅವ್ನ್ ಯಾಕೆ ಲೆಕ್ಕಕ್ಕೆ ತಗೊಂಡಿಲ್ಲ, ಏನಕ್ಕೆ ಕಾಪಾಡಕ್ಕೆ ಟ್ರೈ ಮಾಡ್ದ ಅಂತಂದಾಗ ಹೀರೋ ಸಾರಿ ನಮ್ಮ ಜೂನಿಯರ್ ಹೇಳ್ತಾನೆ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಿಮ್ಗೆ ಇನ್ನೊಂದು ಮುಖ್ಯವಾದ ಟ್ವಿಸ್ಟ್ ಹೇಳ, 10 ತಿಂಗಳ ಹಿಂದ್ಗಡೆ ಆ ಕೆರೆ ಹತ್ರ ಆ ಪ್ರಾಸ್ಟಿಟ್ಯೂಟ್ ಹುಡುಗಿ ಸತ್ತಿದ್ಲಲ್ಲ, ಅದ್ರಲ್ಲಿ ಆ ರೌಡಿನ ಮಾತ್ರ ಸಸ್ಪೆಕ್ಟ್ ಆಗಿ ಅವರು ವಿಚಾರಣೆ ಮಾಡಿಲ್ಲ. ಆ ಟೈಮ್ ಅಲ್ಲಿ ಈ ಫ್ಯಾಟ್ ಪೊಲೀಸ್ ಮೇಲೆ ಕೂಡ ಡೌಟ್ ಪಟ್ಟಿದ್ದಾರೆ. ಯಾಕಂದ್ರೆ ಅಯ್ಯಪ್ಪನ್ಗೂ ಮತ್ತೆ ಸತ್ತಿರೋ ಪ್ರಾಸ್ಟಿಟ್ಯೂಟ್ಗೂ ಒಂದು ಅಫೇರ್ ಇತ್ತಂತೆ. ಈ ವಿಷಯ ನನಗೆ ಗೊತ್ತಾದ್ಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ರೆಕಾರ್ಡ್ಸ್ ಎಲ್ಲ ನೋಡ್ಬೇಕು ಅಂತ ಹೇಳಿ ನಾನು ಅಷ್ಟು ಒದ್ದಾಡಿದ್ದು. ಆದ್ರೆ ನನ್ ಕಣ್ಣಾರೆ ಕೂಡ ನಾನು ನೋಡಿದೆ, ಅದ್ರಲ್ಲಿ ಆ ಫ್ಯಾಟ್ ಪೊಲೀಸ್ ಫೋಟೋ ಇತ್ತು. ಅದಕ್ಕೆ ಹೇಳ್ತಾ ಇರೋದು, ಸ್ಟಾರ್ಟಿಂಗ್ ನಡೆದಿರೋ 2 ಕೊಲೆಗೂ ಇವರಿಬ್ರಿಗೂ ಸಂಬಂಧ ಇದೆ, ಇವರಿಬ್ರೆ ಅದನ್ನ ಮಾಡಿರೋದು ಅಂತ ಜೂನಿಯರ್ ಹೇಳ್ತಾನೆ. ಬಟ್ ಇವ್ನ್ ಹೇಳೋದ್ರಲ್ಲಿ ಸೀನಿಯರ್ಗೆ ಏನು ಅರ್ಥ ಪರ್ತಾನೆ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಜೂನಿಯರ್ ಇಷ್ಟು ಕ್ಲಿಯರ್ ಆಗಿ ಹೇಳದ್ಮೇಲೆ ಕೂಡ ಸೀನಿಯರ್ ಯಾಕೆ ಇತರ ಹೇಳ್ತಿದ್ದಾರೆ ಅಂತ ನೋಡಿದ್ರೆ ಅವ್ರ ಹತ್ರ ಒಂದು ಸ್ಟ್ರಾಂಗ್ ಆದ ಎವಿಡೆನ್ಸ್ ಇದೆ. ಯಾಕಂದ್ರೆ ಈ ಜಂಗನ್ ಅವ್ರ ವೈಫ್, ನಮ್ ಹೀರೋ ಫ್ರೆಂಡ್ ಅವ್ರ ವೈಫ್ ಸತ್ಲಲ್ಲ, ಆ ಟೈಮ್ ಅಲ್ಲಿ ಆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರಿಪೋರ್ಟ್ ನ ಕೊಟ್ರಲ್ಲ, ಅದ್ರಲ್ಲಿ ಅವ್ಳ ಬಾಯಲ್ಲಿ AB ಪಾಸಿಟಿವ್ ಅನ್ನೋ ಬ್ಲಡ್ ಡ್ರಾಪ್ ಸಿಕ್ಕಿದೆ ಅಂತ ಹೇಳಿರ್ತಾರೆ. ಸೊ ಆ ಬ್ಲಡ್ ಡ್ರಾಪ್ ಇವರಿಬ್ರಿಗೂ ಕಂಪೇರ್ ಆಗುತ್ತೆ ಅಂತ ನೋಡಿದ್ರೆ ಅದು ಅವ್ರಿಬ್ಬರು ಬ್ಲಡ್ ಗ್ರೂಪ್ ಗೂ ಅದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಅವರಲ್ಲ ಅಂತ ಈ ಸೀನಿಯರ್ ಹೇಳ್ತಾರೆ. ಅದಾದ್ಮೇಲೆ ಈ ಮಾತಲ್ಲಿ ಅವರ ಕಾಂಪಿಟೇಷನ್ ನಡೆಯೋ ಜಾಗಕ್ಕೂ ಹೊರಟೋದ್ರು. ಅಲ್ಲಿ ಪೊಲೀಸ್ ಅವ್ರು ಬಂದಿದ್ರೆ ಅಂತ ಗೊತ್ತಾಗಿದ ತಕ್ಷಣ ರೌಡಿ ಎದ್ನೋ ಬಿದ್ನೋ ಅಂತ ಹೇಳಿ ಸೈಕಲ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೊಟ್ಟೋದ. ಇವ್ರ ಕೈಲಾದಷ್ಟು ಓಡಿಸ್ಕೊಂಡು ಹೋಗ್ತಾರೆ, ಅವ್ನು ಹಿಡಿಬೇಕಂತ ಟ್ರೈ ಮಾಡ್ತಾರೆ. ಒಂದ್ ಸ್ಟೇಜ್ ಗೆ ಸೀನಿಯರ್ ಬಂದು ಅವ್ನ ಕಾಲ್ನ ಹಿಡಿದ್ ಬಿಟ್ರು. ಆ ಟೈಮಲ್ಲಿ ಅವ್ನ ಕಾಲಲ್ಲಿ ಒಂದು GPS ಟ್ರ್ಯಾಕರ್ ಇರೋದನ್ನ ಗಮನಿಸ್ತಾರೆ. ಜೈಲಿಂದ ರಿಲೀಸ್ ಆಗಿರೋರು ಸ್ವಲ್ಪ ದಿನಕ್ಕೆ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅವ್ರಲ್ಲಿ ಏನಾದ್ರು ಅಬ್ನಾರ್ಮಾಲಿಟಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ತರ ಟ್ಯಾಕ್ಸ್ ಹಾಕ್ತಾರಲ್ವಾ, ಆತರ ಅವ್ನ ಕಾಲಲ್ಲಿ ಇದ್ದಿರತ್ತೆ. ಬಟ್ ಏನ್ ಮಾಡೋದು, ಇವ್ರ ಟೈಮ್ ಅವ್ನ ಎಸ್ಕೇಪ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋದ. ಅದಾದ್ಮೇಲೆ ಸೀನಿಯರ್ ಜೂನಿಯರ್ ಇಬ್ರು ಪೊಲೀಸ್ ಸ್ಟೇಷನ್ ಗೆ ಬಂದು ಅವ್ನ ಕಾಲ್ಗೆ GPS ಟ್ರ್ಯಾಕರ್ ಹಾಕಿರ್ತಾರಲ್ಲ, ಅದ್ರ ಬಗ್ಗೆ ವಿಚಾರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ಈಗ ಕೊಲೆ ನಡೆದಿರೋದು ಈ 1 ತಿಂಗಳ ಒಳಗಡೆನೆ ತಾನೆ, ಅವನು ಜೈಲಿಂದ ರಿಲೀಸ್ ಆದಾಗಿಂದ ಅವ್ನ ಕಾಲಲ್ಲಿ GPS ಟ್ರ್ಯಾಕರ್ ಇದೆ. ಸೊ ಕೊಲೆ ನಡೆದಿರೋ ಸುತ್ತಮುತ್ತ ಅವನೆಲ್ಲಾದ್ರೂ ಓಡಾಡಿದಾನ, ಆ ಜಾಗದಲ್ಲಿ ಆ GPS ಟ್ರ್ಯಾಕರ್ ತೋರಿಸ್ತಾ ಇದೆಯಾ ಅಂತ ಚೆಕ್ ಮಾಡಿ ನೋಡಿದ್ರೆ ಅಲ್ಲೆಲ್ಲೋ ಅದು ತೋರಿಸ್ತಾ ಇಲ್ಲ, ಅವ್ನ ಆ ಕಡೆ ಹೋಗ್ಲೇ ಇಲ್ಲ ಅಂತ ಇದೆ. ಹಂಗಿರ್ಬೇಕಾದ್ರೆ ಇವ್ನ ಹೆಂಗ್ ಕೊಲೆ ಮಾಡಿರ್ಬೇಕು, ಸೊ ಇವನು ಅಲ್ಲ ಅಂತ ಅವ್ರಿಗೆ ಗೊತ್ತಾಗೋಯ್ತು. ಈಗ ಒಂದು ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಯಾವ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಪಾಪ ಮತ್ತೆ ತಿರ್ಕೊಂಡು ಆ ಪಾಯಿಂಟ್ ಗೆ ಬಂದ್ರು. ಇನ್ನೊಂದ್ ಕಡೆ ಜೈಲಲ್ಲಿ ನೋಡಿದ್ರೆ ನಮ್ ಹೀರೋ ಅವರ ಫ್ರೆಂಡ್ ಆ ಪೊಲೀಸ್ ಬಂದು ಅವನಿಗೆ ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಮಾಡಕ್ಕೆ ಯಾವ್ದೇ ಸಾಕ್ಷಿ ಇಲ್ಲ, ಸೊ ಅವನೇ ಮಾಡಿರ್ಬೇಕು, 90% ಅವನ್ ಕಡೆನೆ ಇದೆ ಅಂತ ಹೇಳಿ ಅವನಿಗೆ 30 ವರ್ಷ ಜೈಲ್ ಶಿಕ್ಷೆನ ಕೊಟ್ಬಿಟ್ರು. ಅದಾದ್ಮೇಲೆ ಕೋರ್ಟ್ ಇಂದ ಹೊರಗಡೆ ಬರೋ ಸೀನಿಯರ್ಗೆ ಆಗ್ಲಿ ಜೂನಿಯರ್ಗೆ ಆಗ್ಲಿ ತುಂಬಾನೇ ಬೇಜಾರಾಗುತ್ತೆ. ಫ್ರೆಂಡ್ ನ ಕಾಪಾಡ್ಕೊಳಕ್ ಆಗ್ಲಿಲ್ವೇ ಅಂತ ಹೇಳಿ ಜೂನಿಯರ್ಗೆ ಇದ್ರೆ, ನಾನು ಅನ್ಯವಾಗಿ ಕೇಸ್ ನ ಮಿಸ್ ಮಾಡ್ಬಿಟ್ನೆ, ನಾಳೆಗೆ ಇದು ಲಾಸ್ಟ್, ಈ ಕೇಸ್ ನ ಕಂಡಿಡಿಯಕ್ ಆಗಿಲ್ಲ ಅಂದ್ರೆ ನನ್ನ ಕೆಲಸನ ಬಿಟ್ಟು ನಾನು ರಿಸೈನ್ ಮಾಡ್ಬಿಡ್ಬೇಕಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ. ಅದಾದ್ಮೇಲೆ ಅವರಿಬ್ರು ಇದೇ ಬೇಜಾರಲ್ಲಿ ಕಾರಲ್ಲಿ ಹೋಗ್ತಾ ಇರ್ತಾರೆ. ಇವತ್ತೇ ಲಾಸ್ಟ್ ನೈಟ್ ಇವ್ರಿಗೆ ಏನೇ ವಿಚಾರಣೆ ಮಾಡಂಗಿದ್ರು ಇವತ್ತೇ ಇವ್ರು ಡಿಸಿಷನ್ ನ ತಗೋಬೇಕು. ಅಷ್ಟೇ ಅಲ್ಲ, ಈಗ ಸದ್ಯಕ್ಕೆ ರೌಡಿನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾ ಇರೋದು. ಅವ್ನ ಕಾಲಲ್ಲಿ ಟ್ರ್ಯಾಕರ್ ಹಾಕಿರ್ತಾರಲ್ಲ, ಅವ್ನ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಆ ಜಾಗಕ್ಕೆ ಹೋಗ್ತಾ ಇರೋದು. ಹೋಗ್ತಾ ಇರ್ಬೇಕಾದ್ರೆ ಪೇಚಾಡ್ಕೊಂಡು ಹೋಗ್ತಾರೆ, ಹೆಂಗಪ್ಪ ಕಂಡಿಡಿಯೋದು ಅಂತ. ಯಾಕಂದ್ರೆ ಇದುವರೆಗೂ ನಾವ್ ನೋಡ್ತಾ ಇರೋ ಕೇಸಸ್ ಅಲ್ಲಿ ನಾವ್ ಏನೋ ಒಂದು ಪಾಯಿಂಟ್ ನ ಮಿಸ್ ಮಾಡ್ತಾ ಇದೀವಿ, ಏನ್ ಮಿಸ್ ಮಾಡ್ತಾ ಇದೀವಿ ಅಂತ. ಆ ಟೈಮ್ ಅಲ್ಲೇ ಎದುರುಗಡೆ ಒಂದು 3 ಲೈಟ್ ಅನ್ಕೊಳ್ಳದೆ ಒಂದು 3 ಲೈಟ್ ಅವ್ನ ಕಣ್ಣಿಗೆ ಬೀಳುತ್ತೆ. ಹಂಗ್ ಬಿದ್ದಿದ ತಕ್ಷಣ ಅವ್ನಿಗೆ ಸಕ್ಕದಾಗ ಒಂದ್ ಸ್ಟ್ರೈಕ್ ಆಗುತ್ತೆ. ಆ ಸೀನಿಯರ್ ಹತ್ರ ಹೇಳ್ತಾನೆ, ಹೌದು ನಾವ್ ಇದುವರೆಗೂ ಈ ಕೊಲೆಗಾರರು ಇಬ್ರು ಅಂತ ಅನ್ಕೊಂಡಿದೀವಲ್ಲ, ಅದ್ಯಾಕ್ 3 ಜನ ಆಗಿರ್ಬಾರ್ದು ಅಂತ ಹೇಳ್ತಾನೆ. ಸೀನಿಯರ್ಗೂ ಏನ್ ಅರ್ಥ ಆಗ್ತಾ ಇಲ್ಲ ಇವ್ನು ಏನ್ ಹೇಳ್ತಿದ್ದಾನೆ ಅಂತ. ಆ ಟೈಮ್ ಅಲ್ಲಿ ಈ ಫ್ಯಾಟ್ ಪೊಲೀಸ್ ಬಂದು ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಲಿಸ್ಟ್ ನ ಕೈಲಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಈಗ ಜೂನಿಯರ್ ಒಂದ್ಸತಿ ನೋಡ್ತಾನೆ. ಈಗ ಜೂನಿಯರ್ ಅರ್ಥ ಮಾಡ್ಕೊಂಡಿರೋ ವಿಷಯನ ನಮಗೂ ಅರ್ಥ ಮಾಡಿಸ್ತಾನೆ. ಏನಂದ್ರೆ ಈ ಫ್ಯಾಟ್ ಪೊಲೀಸ್ ಅವ್ರ ಹೆಂಡತಿ ಸತ್ತಿದ್ ಮಾರನೇ ದಿನ ಒಂದು ಕನ್ನಡಿ ಹಾಕೊಂಡಿರೋನ್ನ ಇವ್ರು ಅರೆಸ್ಟ್ ಮಾಡಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಅವ್ರ ಹೆಂಡತಿ ಬಂದು ಅವ್ರಿಗೆ ಫಸ್ಟ್ ಹಸ್ಬೆಂಡ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾಳೆ. ಆ ವಿಷಯವಾಗಿ ಅವ್ರ ಹೆಂಡತಿನ ಸರಿಯಾಗಿ ಮೂತಿ ಮಕ ಇಲ್ದೆ ಒಡೆದು ಬಿಸಾಕ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಇವ್ರನ್ನ ಜೈಲಲ್ಲಿ ಹಾಕಿರೋದು. ಈ ಒಂದು ವಿಷಯನ ಇದನ್ನ ನೆನ್ಪಿಟ್ಕೊಳ್ಳಿ. ಇದಾದ್ಮೇಲೆ ಜೂನಿಯರ್ ಬಂದು ಇನ್ನೊಂದು ವಿಷಯನ ಹೇಳ್ತಾನೆ. ಏನಂದ್ರೆ ಎಕ್ಸ್ಚೇಂಜ್ ಮರ್ಡರ್ ಅನ್ನೋ ಒಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ವೆರಿ ಸಿಂಪಲ್. ನಿನಗೋಸ್ಕರ ನಾನ್ ಮರ್ಡರ್ ಮಾಡ್ತೀನಿ, ನನ್ಗೋಸ್ಕರ ನೀನ್ ಮರ್ಡರ್ ಮಾಡೋ ಅನ್ನೋದು ಹೆಂಗಿದೆ ನೋಡಿ. ಈ ಕಾನ್ಸೆಪ್ಟ್ ನನ್ನೇ ಆ ಫ್ಯಾಟ್ ಪೊಲೀಸು ಮತ್ತೆ ರೌಡಿ ಇಬ್ರು ಹಾಕೊಂಡಿರ್ಬೋದು ಅಂತ ಹೇಳ್ತಾರೆ. ಏನ್ ವಿಷಯ ಅಂದ್ರೆ, ಎಷ್ಟೇ ಈಗ ಆ ರೌಡಿನ ಆ ಫ್ಯಾಟ್ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋದಾಗ ಎದುರುಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಹುಡುಗಿ ನೋಡಿದ್ಲಲ್ಲ, ಆಗ ಸದ್ಯಕ್ಕೆ ಫ್ಯಾಟ್ ಪೊಲೀಸ್ ಹೋಗ್ಬಿಟ್ಟು ಏನೋ ಮಾತಾಡಿ ಸಮಾಲಿಸಿ ಅದನ್ನ ಹೇಳ್ದೆ ಬಿಟ್ಬಿಟ್ಟಿರ್ತಾನೆ. ಅದನ್ನ ಸೀರಿಯಸ್ ಆಗಿ ತಗೊಂಡಿರಲ್ಲ. ಬಟ್ ಈ ರೌಡಿಗೆ ಭಯ ಇರತ್ತೆ ತಾನೆ, ಒಂದಲ್ಲ ಒಂದಿನ ಹುಡುಗಿ ಹೇಳ್ಬಿಡ್ತಾಳೇನೋ ಅಂತ. ಆ ರೌಡಿಯಲ್ಲಿ ಒಂದು ಭಯ ಕಾಡ್ತಾ ಇರತ್ತೆ. ಅದನ್ನ ಪ್ಲಸ್ ಪಾಯಿಂಟ್ ಆಗಿ ತಗೊಳ್ಳೋ ಈ ಫ್ಯಾಟ್ ಪೊಲೀಸು ಅವನ ಹತ್ರ ಒಂದು ಡೀಲಿಂಗ್ ನ ಮಾಡ್ತಾರೆ. ಇಲ್ಲಿ ನೋಡೋ, ನಿನ್ಗೋಸ್ಕರ ಆ ಸಾಕ್ಷಿ ಹೇಳಕ್ಕೆ ಅಂತ ರೆಡಿ ಆಗಿರೋ ಹುಡುಗಿನ ನಾನ್ ಸಾಯಿಸ್ತೀನಿ, ನನಗೋಸ್ಕರ ಆ ಪ್ರಾಸ್ಟಿಟ್ಯೂಟ್ ಹುಡುಗಿನ ನೀನ್ ಸಾಯಿಸ್ಬಿಡು. ಅಂದ್ರೆ 10 ತಿಂಗಳ ಹಿಂದ್ಗಡೆ ನದಿ ದಡದಲ್ಲಿ ಒಂದು ಕೊಲೆ ಆಗಿತ್ತಲ್ಲ, ಆ ಹುಡುಗಿನ ನೀನ್ ಸಾಯಿಸ್ಬಿಡು, ಆ ಹುಡುಗಿ ನನಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ಈ ಫ್ಯಾಟ್ ಪೊಲೀಸ್ ಹೇಳಿತಾರನೆ. ಫಸ್ಟ್ ಆ ಸಾಕ್ಷಿ ಹೇಳಕ್ಕೆ ಅಂತ ಬಂದಿದ್ರಲ್ಲ, ಆ ಹುಡುಗಿನ ಫ್ಯಾಟ್ ಪೊಲೀಸ್ ಸಾಯಿಸ್ಬಿಟ್ಟಿರ್ತಾನೆ. ಸಾಯಿಸ್ಬಿಟ್ಟು ಅದೊಂದು ಸೂಸೈಡ್ ತರ ಇಲ್ಲ ಆಕ್ಸಿಡೆಂಟ್ ತರ ಸೆಟ್ ಮಾಡಿ ಬಿಟ್ಬಿಟ್ಟು ಆ ಕೇಸ್ ಅಲ್ಲಿಗೆ ಕ್ಲೋಸ್ ಆಯ್ತು. ಈಗ ಈ ರೌಡಿಗೋಸ್ಕರ ಫ್ಯಾಟ್ ಪೊಲೀಸ್ ಒಂದು ಕೊಲೆನ ಮಾಡಿದಾನಲ್ಲ, ಸೊ ಈ ರೌಡಿ ಮಾಡ್ಲೇಬೇಕು. ಅದ್ರಿಂದಾನೆ ಅವತ್ತು ಆ ಪ್ರಾಸ್ಟಿಟ್ಯೂಟ್ ಹುಡುಗಿನ ಅವನು ಕೊಲೆ ಮಾಡಿರೋದು. ಅಂದ್ರೆ ಕೊಲೆ ಮಾಡ್ಬೇಕಾದ್ರೆ ಆ ಹುಡುಗಿ ಹಂಗೆ ಪಕ್ಕದಲ್ಲಿರೋ ಕೆರೆಯಲ್ಲಿ ಬಿದ್ಬಿಡ್ತಾಳೆ. ಬಟ್ ಹಂಗೆ ನೀರಲ್ಲಿ ಬಿಡಕ್ ಆಗಲ್ವಲ್ಲ, ಟೈಮಿಂಗ್ ಗೊತ್ತಾಗ್ಬೇಕಲ್ವಾ. ಅದ್ರಿಂದ ಆ ಹುಡುಗಿನ ದಡಕ್ಕೆ ಎಳೆದು ಮತ್ತೆ ಸಾಯಿಸ್ಬೇಕಾದ್ರೇನೆ ಅನ್ಕೊಳ್ದೆ ಆ ದಾರಿಯಲ್ಲಿ ಬರೋ ಇನ್ನೊಂದು ಹುಡುಗಿ ನೋಡ್ಬಿಡ್ತಾಳೆ. ಬೇರೆ ವಿಧಿ ಇಲ್ದೆ ಆ ಹುಡುಗಿನ ಕೂಡ ಇವ್ನು ಸಾಯಿಸ್ಬೇಕಾಗತ್ತೆ. ಸಾಯಿಸ್ಬಿಟ್ಟು ಅದನ್ನ ಈ ಪ್ರಾಸ್ಟಿಟ್ಯೂಟ್ ಹುಡುಗಿ ಮೇಲೆನೆ ತಿರುಗಿಸ್ಬೇಕು
ಸಾಯಿಸ್ಬೇಕು ಅಂತ ಹೇಳಿ ಆ ಹುಡುಗಿ ಹ್ಯಾಂಡ್ ಬ್ಯಾಗ್ ನ ಹುಡುಗಿ ಕತ್ತಗ ಹಾಕ್ಬಿಟ್ಟು ಅನ್ಕೊಳ್ದೆ ಇವಾಗ ಪ್ರಾಸ್ಟಿಟ್ಯೂಟ್ ಬಂದು ಹುಡುಗಿನ ಸಾಯಿಸ್ದಂಗಾಯ್ತು. ಅದರಿಂದ ಈ ಪ್ರಾಸ್ಟಿಟ್ಯೂಟ್ ಹುಡುಗಿ ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ಅಂತ ಈ ಕೇಸ್ ನ ಈ ತರ ತಿರುಗಿಸಿ ಬಿಟ್ಬಿಟ್ರು. ಸೊ ಆ ಟೈಮಲ್ಲಿ ಅದಾಗಿರೋದ್ರಿಂದ ಇವ್ರಿಬ್ಬರ ಮಧ್ಯೆ ಇರೋ ಡೀಲಿಂಗ್ ಅಲ್ಲಿಗೆ ಮುಗೀತು. ಅದಾದ್ಮೇಲೆ ಇವಾಗ ಈ ಫ್ಯಾಟ್ ಪೊಲೀಸು ಮತ್ತೆ ಇನ್ನಿಬ್ಬರನ್ನ ಇವನ್ ಜೊತೆಗೆ ಸೇರ್ಸ್ಕೊಂಡು ಮತ್ತೆ ಮರ್ಡರ್ ಎಕ್ಸ್ಚೇಂಜ್ ನ ಮಾಡಿರೋದು. ಒಂದು ಬಂದು ಆ ಬಾರ್ ಓನರ್, ಇನ್ನೊಬ್ಬ ಬಂದು ಈ ಕನ್ನಡಿ ಹಾಕೊಂಡಿರೋನು. ಅಂದ್ರೆ ಇದಕ್ಕೂ ಮುಂಚೆ ನೋಡಿದ್ವಲ್ಲ ಅವನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ನಲ್ವಾ, ಅವನು. ಇವ್ರಿಬ್ಬರನ್ನ ಇಟ್ಕೊಂಡೆ ಈ ಫ್ಯಾಟ್ ಪೊಲೀಸು ಮತ್ತೆ ಮರ್ಡರ್ ಎಕ್ಸ್ಚೇಂಜ್ ನ ಮಾಡಿದಾನೆ ಅಂತ ಜೂನಿಯರ್ ಹೇಳ್ತಾನೆ. ಸೀನಿಯರ್ಗೂ ಇದೆಲ್ಲ ಕರೆಕ್ಟ್ ಅಂತಾನೆ ಅನ್ಸುತ್ತೆ. ಇದ್ರು ಕೇಳ್ತಾನೆ, ಸರಿ ಆ ಟೈಮಿಂಗ್ ಎಲ್ಲ ಏನಕ್ಕೆ ಹಾಕಿರ್ಬೋದು, ಅದ್ರಲ್ಲಿ ಏನಿದೆ ಮರ್ಮ ಅಂತ ಕೇಳಿದಾಗ ಜೂನಿಯರ್ ಹತ್ರ ಅದಕ್ಕೂ ಆನ್ಸರ್ ಇದೆ. ಇದು ವೆರಿ ಸಿಂಪಲ್ ಗುರುಗಳೇ. ಈಗ ಈ ಫ್ಯಾಟ್ ಪೊಲೀಸ್ ಅವ್ರ ವೈಫ್ ಸತ್ಲಲ್ಲ, ಆ ಟೈಮ್ ಅಲ್ಲಿ ಈ ಫ್ಯಾಟ್ ಪೊಲೀಸ್ ಬಂದು ಬೇರೆ ಜಾಗದಲ್ಲಿದ್ದಾನೆ. ಫ್ಯಾಟ್ ಪೊಲೀಸ್ಗೋಸ್ಕರ ಆ ಇಬ್ರು, ಆ ಬಾರೋನವರು ಮತ್ತೆ ಆ ಕನ್ನಡಿ ಹಾಕೊಂಡ್ ಇಬ್ರು ಬಂದು ಆ ಕೊಲೆಯನ್ನ ಮಾಡ್ಬಿಟ್ಟು ಹೋಗಿದ್ದಾರೆ. ಫಸ್ಟ್ ನಮ್ಗೆ ಯಾರ ಮೇಲೆ ಡೌಟ್ ಬರುತ್ತೆ, ಆ ಹುಡುಗಿಯವರ ಹಸ್ಬೆಂಡ್ ಮೇಲೆ. ಇದಕ್ ಮುಂಚೆನೆ ನೋಡಿದ್ವಲ್ಲ ಅವ್ರ ವೈಫ್ ಬಂದು ಬೇರೆ ಒಂದ್ ಜೊತೆ ಅಫೇರ್ ಇತ್ತು ಅಂತ. ಆ ಕೋಪದಲ್ಲಿ ಅವನಿಗೆ ಮರ್ಡರ್ ಮಾಡಕ್ಕೆ ಹೇಳಿರ್ತಾನೆ. ಬಟ್ ಆ ಮರ್ಡರ್ ನಡೆದಿರೋ ಟೈಮ್ ಅಲ್ಲಿ ಆ ಫ್ಯಾಟ್ ಪೊಲೀಸ್ ಆ ಜಾಗದಲ್ಲಿ ಇಲ್ಲ, ಅವನು ಬೇರೆ ಹತ್ರ ಇರ್ತಾನೆ. ಸೊ ಅವನೇನ್ ಕೊಲೆ ಮಾಡಕ್ಕಾಗಿರುತ್ತೆ, ಅವನ್ ಮೇಲೆ ಕೇಸ್ ಬರೋದಿಲ್ಲ. ಯಾರು ಯಾರು ಅಂತ ತಲೆ ಕಿತ್ಕೊಂತಾ ಇರ್ಬೇಕು. ಈ ತರ ಒಂದು ಟ್ರಿಕ್ ನಾನೇ ಅವರು ಒಂದೊಂದು ಕೊಲೆಯಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ಜೂನಿಯರ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಾನೆ. ಬಟ್ ಸೀನಿಯರ್ ಮುಖ ನೋಡಿದ್ರೆ ಏನೋ ಇನ್ನೂ ಡೌಟ್ ಅಲ್ಲೇ ಇದ್ದಂಗಿರ್ತಾರೆ. ಅದಕ್ಕೆ ಜೂನಿಯರ್ ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನೀವ್ ಇನ್ನೂ ನಂಬಿಲ್ಲಲ್ಲ, ಈ ಬ್ಲಡ್ ಸ್ಯಾಂಪಲ್ಸ್ ನ, ಸಾರಿ ಈ ಬ್ಲಡ್ ರಿಪೋರ್ಟ್ ನ ನೋಡ್ರಿ. ನನ್ ಫ್ರೆಂಡ್ ಜಂಗ್ ಅವ್ರ ವೈಫ್ ಬಾಯಲ್ಲಿರೋ ಬ್ಲಡ್ ಗ್ರೂಪ್ ಏನಂತ ಹೇಳಿದ್ರಿ, AB ಪಾಸಿಟಿವ್ ಅಂತ. ಹಂಗಾದ್ರೆ AB ಪಾಸಿಟಿವ್ ಈ ಫ್ಯಾಟ್ ಪೊಲೀಸ್ ಗೆ ಮ್ಯಾಚ್ ಆಗ್ತಾ ಇದೆ. ಇವಾಗ ಅವನಲ್ಲ ಅಂತ ಹೇಳ್ತೀರಾ ಅಂತ ಕೇಳಿದಾಗ ಇದಕ್ಕೆ ಸೀನಿಯರ್ ಹತ್ರ ಆನ್ಸರ್ ಇಲ್ಲ. ಇವಾಗ ಆ ಸೀನಿಯರ್ ಕೇಳ್ತಾರೆ, ಸರಿ ಆ ಬಾರ್ ಓನರ್ಗೋಸ್ಕರ ಏನಕ್ಕೆ ಕೊಲೆ ಮಾಡ್ಬೇಕಂದಾಗ ಆಲ್ರೆಡಿ ಅವ್ನು ಹೇಳ್ದಲ್ವಾ ಲ್ಯಾಂಡ್ ವಿಷಯವಾಗಿ ಏನೋ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ. ಮೋಸ್ಟ್ಲಿ ಆ ಕೋಪದಲ್ಲಿ ಏನಾದ್ರು ಕೊಲೆ ಮಾಡಿಸಿರ್ಬೋದೇನೋ ಅಂತ ಹೇಳ್ತಾನೆ. ಈ ವಿಷಯ ಆಯ್ತಾ. ಇವಾಗ ಈ ಮರ್ಡರ್ ಎಕ್ಸ್ಚೇಂಜ್ ಬಂದು ಫ್ಯಾಟ್ ಪೊಲೀಸು, ಬಾರ್ ಓನರ್ ಮತ್ತೆ ಆ ಕನ್ನಡಿ ಹಾಕೊಂಡಿರೋನು 3 ಜನ ಮಧ್ಯೆ ಡೀಲಿಂಗ್ ಇದ್ದಾಗ ಫ್ಯಾಟ್ ಪೊಲೀಸ್ಗೆ ಅವ್ರ ಹೆಂಡತಿ ಸಾಯ್ಬೇಕು, ಆ ಕಾರ್ಯ ಮುಗೀತು. ಈ ಬಾರ್ ಓನರ್ಗೆ ಆ ಲ್ಯಾಂಡ್ ವಿಷಯವಾಗಿದ್ದು ಆ ಜಂಗೋರ್ ವೈಫ್ ಹತ್ರ ಆ ಡೀಲಿಂಗ್ ಏನಿತ್ತು ಅದಕ್ಕೋಸ್ಕರ ಅವಳನ್ನ ಸಾಯಿಸ್ಬೇಕು ಅಂದ್ರು, ಅವಳು ಸತ್ತೋದ್ಲು. ಈಗ ಮಿಕ್ಕಿರೋದ್ ಯಾರು, ಆ ಕನ್ನಡಿ ಹಾಕೊಂಡಿರೋನ್ ವೈಫ್. ಈಗ ಕನ್ನಡಿ ಹಾಕೊಂಡಿರೋನ್ ಎಲ್ಲಿದ್ದಾನೆ, ಅವನು ಜೈಲಲ್ಲಿದ್ದಾನೆ. ಸೊ ಅವನ್ಗೋಸ್ಕರ ಈ ಫ್ಯಾಟ್ ಪೊಲೀಸು ಮತ್ತೆ ಬಾರ್ನೋರ್ ಇಬ್ರು ಸೇರಿ ಆ ಕನ್ನಡಿ ಹಾಕೊಂಡಿರೋರ್ ವೈಫ್ ನ ಇವತ್ತು ನೈಟ್ ಸಾಯಿಸ್ತಾರೆ. ಅವ್ರ ಮಧ್ಯೆ ಇರೋ ಡೀಲಿಂಗ್ ಇದೆ, ಆದ್ರೆ ಇವತ್ತು ನೈಟ್ ಅವ್ರ ಹೆಂಡತಿ ಸತ್ತೋಗ್ಬಿಡ್ತಾಳೆ. ಅವ್ರು ಸಾಯಿಸೋದಕ್ಕೂ ಮುಂಚೆ ನಾವು ಹೋಗಿ ಇದನ್ನ ತಡಿಬೇಕು ಅಂತ ಜೂನಿಯರ್ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಸೀನಿಯರ್ ಆಫೀಸರ್ಗೆ ಒಂದು ಡೌಟ್. ಇವಾಗ ನೀನ್ ಏನ್ ಹೇಳ್ತಾ ಇದ್ಯಾ, 3 ಜನ ಮಧ್ಯೆ ಈ ತರ ಒಂದು ಡೀಲಿಂಗ್ ಇದೆ, ಒಬ್ರಿಗೋಸ್ಕರ ಇಬ್ರು ಬಂದು ಹೆಲ್ಪ್ ಮಾಡಿ ಅವ್ರನ್ನ ಸಾಯಿಸ್ತಾರೆ ಅಂತ ತಾನೆ ನೀನ್ ಹೇಳೋದು, ಇಷ್ಟೇ ತಾನೆ ಮ್ಯಾಟರ್ ಅಂದಾಗ ಅದಕ್ಕೆ ಕೂಡ ಜೂನಿಯರ್ ಹೌದು ಅಂತ ಹೇಳ್ತಾನೆ. ಆಗ ಸೀನಿಯರ್ ಒಂದು ಡೌಟ್ ನ ಕೇಳ್ತಾರೆ, ಈ ಬಾರ್ ಓನರ್ ಗೋಸ್ಕರ ಜಂಗೋರ್ ವೈಫ್ ನ ಸಾಯಿಸ್ಬೇಕು ಅಂತ ಬಾರ್ ಓನರ್ ಅನ್ಕೊಂಡಿದ್ರೆ ಅವನು ಬೇರೆಲ್ಲಾದ್ರೂ ಇರ್ಬೇಕು ತಾನೆ. ಅವ್ರಿಬ್ರು ಅಲ್ಲಿ ಸಾಯಿಸಕ್ಕೆ ಹೋದಾಗ ಇವ್ನೇನ್ ಮಾಡ್ತಾ ಇದ್ದ ಬಿಲ್ಡಿಂಗ್ ಹತ್ರ ಕೆಳಗಡೆ, ಇವ್ನೇನಕ್ಕ ಆ ಜಾಗದಲ್ಲಿ ಹೋದ ಅಂತ ಕೇಳ್ತಾರೆ. ಈಗ ಟ್ರ್ಯಾಕ್ ಮಾಡಿದ್ರೆ ಅವ್ನ್ ಅಲ್ಲೇ ಇದ್ದಾನೆ ಅಂತ ಗೊತ್ತಾಗತ್ತೆ ತಾನೆ, ಅವ್ನೇನಕ್ಕ ಅಲ್ಲಿರ್ತಾನೆ, ಅವ್ನ್ ಬೇರೆ ಹತ್ರ ಇರ್ಬೇಕಲ್ವಾ ಅಂತ ಈ ತರ ಒಂದು ಟ್ರಿಕಿಯಾದ ಕ್ವೆಶ್ಚನ್ ಕೇಳಿದಾಗ ಇದಕ್ಕೆ ನಮ್ ಜೂನಿಯರ್ ಹತ್ರ ಆನ್ಸರ್ ಇಲ್ಲ. ಇದಕ್ಕೆ ಸೀನಿಯರ್ಗೆ ಅರ್ಥ ಆಗೋಯ್ತು, ಸುಮ್ನೆ ಈ ಮಾತೆಲ್ಲ ಕೇಳೋದ್ ಬೇಡ, ನೋಡೋ ನೀನ್ ಅನ್ಕೊಂಡಿರೋದೆಲ್ಲ ತಪ್ಪು, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ, ಇದಕ್ ಮೇಲೆ ನೀನ್ ಈ ಕೇಸಲ್ಲಿ ಇನ್ವಾಲ್ವ್ ಆಗ್ಬೇಡ, ನಾನೇ ನೋಡ್ಕೊಂತೀನಿ ಅಂತ ಹೇಳಿ ನಮ್ ಜೂನಿಯರ್ ನಲ್ಲೇ ಬಿಟ್ಬಿಟ್ಟು ಸೀನಿಯರ್ ಅಲ್ಲಿಂದ ಮುಂದಕ್ಕೆ ಹೊರಟೋದ್ರು. ಆದ್ರೀಗ ನಮ್ ಜೂನಿಯರ್ ನಂಬ್ತಾ ಇರೋದೇನು, ಕನ್ನಡಿ ಹಾಕೊಂಡಿರೋರ್ ಹೆಂಡತಿ ಇವತ್ತು ಸತ್ತೋಗ್ತಾಳೆ, ಅವಳನ್ನ ಕಾಪಾಡ್ಬೇಕು ಅಂತ ತಾನೆ. ಸ್ಟ್ರೈಟ್ ಆಗಿ ಅವ್ರ ಮನೆ ಹತ್ರ ಹೋಗಿ ನೋಡ್ತಾನೆ, ಅವಳಲ್ಲಿ ಮನೇಲಿ ಇಲ್ಲ. ಆಕ್ಚುಲಿ ಅವಳು ಬಂದು ಫಸ್ಟ್ ಹಸ್ಬೆಂಡ್ ನ ನೋಡೋದಕ್ಕೋಸ್ಕರ ಹೊರಗಡೆ ಹೋಗಿದ್ದಾಳೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಇದೇ ಟೈಮ್ ಅಲ್ಲಿ ಆ ಕನ್ನಡಿ ಹಾಕೊಂಡಿರೋ ಅವ್ರ ವೈಫ್ ನ ತೋರಿಸ್ತಾರೆ. ಆ ಹುಡುಗಿ ಇವಾಗ ಅವ್ರ ಎಕ್ಸ್ ಹಸ್ಬೆಂಡ್ ನ ನೋಡಕ್ ತಾನೆ ಹೋಗಿದ್ಲು. ಅವ್ನ್ ನಂಬರ್ ಇಂದಾನೆ ಇವಳಿಗೆ ಮೆಸೇಜ್ ಬರುತ್ತೆ, ನಾನು ಇಂತ ಒಂದು ಜಾಗದಲ್ಲಿ ಇದೀನಿ ಬಾ ಅಂತ. ಆ ಮೆಸೇಜ್ ಮಾಡಿರೋದು ಬೇರೆ ಯಾರು ಅಲ್ಲ, ಇವಳನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋ ಆ ಫ್ಯಾಟ್ ಪೊಲೀಸು ಮತ್ತೆ ಆ ಬಾರ್ ಓನರ್. ಕನ್ನಡಿ ಅವನ್ಗೋಸ್ಕರ ಕೊಲೆ ಮಾಡ್ಬೇಕಲ್ವಾ, ಸೊ ಅವ್ರ ಎಕ್ಸ್ ಹಸ್ಬೆಂಡ್ ನ ಕಿಡ್ನಾಪ್ ಮಾಡ್ಬಿಟ್ಟು ಇವಳನ್ನ ಆ ಜಾಗಕ್ಕೆ ಬರಕ್ ಹೇಳ್ತಾ ಇರೋದು. ಅದು ಗೊತ್ತಿಲ್ಲದೆ ಈ ಹುಡುಗಿ ಓಕೆ ನಾನು ಜಾಗಕ್ಕೆ ಬರ್ತೀನಿ ಅಂತ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೊರಟಿದ್ದಾಳೆ. ಇದನ್ನ ದೂರದಿಂದ ಜೂನಿಯರ್ ನೋಡ್ಬಿಟ್ಟ, ಹೆಂಗಾದ್ರೂ ಮಾಡಿ ಅವಳನ್ನ ತಡಿಬೇಕು ಅಂತ ಹೇಳಿ ಹಿಂದ್ಗಡೆ ಬರೋ ಇನ್ನೊಂದು ಟ್ಯಾಕ್ಸಿನ ಹತ್ಕೊಂಡು ಆ ಕಾರ್ನ ಫಾಲೋ ಮಾಡ್ಕೊಂಡೋಕೆ ಶುರು ಮಾಡ್ದ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ನಮ್ ಸೀನಿಯರ್ ನ ತೋರಿಸ್ತಾರೆ. ಅವ್ರು ಬಂದು ಆ ರೌಡಿನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ, ಟ್ರ್ಯಾಕ್ ಮಾಡ್ಕೊಂಡು ಅವ್ನು ಎಲ್ಲಿದ್ದಾನೆ ಏನು ಅಂತ. ಟ್ರ್ಯಾಕಿಂಗ್ ಏನು ಇಲ್ಲೇ ತೋರಿಸ್ತದೆ, ಎಲ್ಲೋದಂತ ಹುಡುಕ್ತಾ ಇರ್ಬೇಕಾದ್ರೆ ಹಿಂದ್ಗಡೆನೆ ಅವ್ನ್ ಕಾರ್ ಬರುತ್ತೆ. ಬಂದವನು ಸ್ಟ್ರೈಟ್ ಆಗಿ ಸ್ಪೀಡ್ ಆಗಿ ಆ ಸೀನಿಯರ್ ಆಫೀಸರ್ ಪಕ್ಕನೆ ಬಂದು ಆ ಕಾರ್ಗೆ ಟೈ ಆಗಿರೋ ಒಂದು ಹಗ್ಗನ ನಮ್ ಸೀನಿಯರ್ ಕಾಲ್ಗೆ ಹಾಕ್ಬಿಟ್ಟು ಸ್ಟ್ರೈಟ್ ಆಗಿ ಆ ಕಾರ್ನ ಎತ್ಕೊಂಡೋಗ ನದಿ ಒಳಗಡೆ ಬಿಟ್ಬಿಡ್ತಾನ. ಈಗ ಆ ಹಗ್ಗ ಬಂದು ಸೀನಿಯರ್ ಕಾಲ್ಗೆ ಕೂಡ ಸಿಕ್ಕಾಕೊಂಡಿರೋದ್ರಿಂದ ಸೀನಿಯರ್ ಕೂಡ ನೀರಲ್ಲಿ ಬಿದ್ದೋದ್ರು. ಅವ್ರ ಕೈಲಿ ಮೇಲೆ ಬರಕ್ ಆಗ್ತಿಲ್ಲ, ಕಾರ್ ವೇಟ್ ಗೆ ಅವ್ರ ಬಾಡಿನ ಕೆಳಗಡೆ ಎಳ್ಕೊಂಡು ಹೋಗ್ತಾ ಇದೆ. ಅದನ್ನ ತಪ್ಪಿಸ್ಕೊಳಕ್ಕೆ ಕಷ್ಟ ಪಡ್ತಾರೆ. ಆದ್ರೆ ಹೆಂಗೋ ಕಾರ್ ಬಿಟ್ಟು ಹೊರಗಡೆ ಬಂದು ಎಸ್ಕೇಪ್ ಆಗ್ಬಿಡೋಣ ಅಂತ ರೌಡಿ ಟ್ರೈ ಮಾಡೋಷ್ಟ್ರಲ್ಲೇ ನಮ್ ಸೀನಿಯರ್ ಅವ್ನ ಹಿಡ್ಕೊಂಡ್ಬಿಟ್ರು. ಇನ್ನ ಅವ್ನ್ ತಪ್ಪಿಸ್ಕೋಬೇಕು ಅಂತಂದ್ರೆ ಅವ್ನ್ ಕತ್ಗಾಕಿರೋ ಹಗ್ಗನಾದ್ರೂ ಅವ್ನ್ ಕಟ್ ಮಾಡ್ಬೇಕಲ್ವಾ. ಸೀನಿಯರ್ ತುಂಬಾ ಹುಷಾರಾಗಿ ಅವ್ನ ಕಾಲಲ್ಲಿರೋ ಹಗ್ಗನ ಅವ್ನ್ ಕತ್ಗೆ ಹಾಕ್ಬಿಟ್ಟಿರ್ತಾರೆ. ಅದ್ರಿಂದ ಅವ್ನ ಹತ್ರ ಒಂದು ಕತ್ತಿನ ತಗೊಂಡು ಹಗ್ಗನ ಕಟ್ ಮಾಡ್ದ. ಅದರಿಂದ ಸೀನಿಯರ್ ಮತ್ತೆ ರೋಡಿ ಇಬ್ರು ಹೆಂಗೋ ನೀರಿಂದ ಹೊರಗಡೆ ಬಂದ್ಬಿಟ್ರು. ಆತರ ಹೊರಗಡೆ ಬಂದ್ಮೇಲೆ ಅವ್ನ ಮುಖಕ್ಕೆ ಸರಿಯಾದ ಪಂಚು, ರಕ್ತ ಕಿತ್ಕೊಂಡ್ ಬರ್ತಾ ಇರತ್ತೆ. ಮರ್ಯಾದಾಗ ನಿಜ ಹೇಳ್ಬಿಡು ಏನ್ ನಡೀತಾ ಇದೆ ಅಂತ ಹೇಳಿದಾಗ ಅವ್ನ್ ಕೂಡ ನಿಜಾನ ಹೇಳ್ತಾನೆ. ಯಾರ ಬಗ್ಗೆನೋ ಹೇಳ್ತಾನೆ, ಅದ್ ಯಾರು ಅಂತ ಇಲ್ಲಿ ತೋರಿಸಿಲ್ಲ. ಇನ್ನೊಂದ್ ಕಡೆ ನಮ್ ಜೂನಿಯರ್ ನ ತೋರಿಸ್ತಾರೆ. ಅವ್ನ್ ಬಂದು ಆ ಕನ್ನಡಿ ಹಾಕೊಂಡಿರೋ ವೈಫ್ ನ ಹುಡ್ಕೊಂಡು ಹೋದ್ನಲ್ಲ, ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಎಲ್ಲೋದ್ರು ಅಂತ ಹುಡುಕ್ತಾ ಇರ್ಬೇಕಾದ್ರೆ
ಆದ್ರೆ ಮೇಲಿಂದ ಜಪ್ ಅಂತ ಹುಡುಗಿ ಡೆಡ್ ಬಾಡಿ ಬಂದು ಬೀಳತ್ತಾ. ಬಟ್ ಆ ಹುಡುಗಿ ಇನ್ನು ಸತ್ತಿಲ್ಲ, ಇನ್ನು ಬದುಕೆ ಇರ್ತಾಳೆ. ಅಷ್ಟ್ರಲ್ಲಿ ಹುಡುಗಿ ಸತ್ತೋದ್ಲು ಅಂತ ಹೇಳಿ ಇವ್ರಿಬ್ರು ಕೂಡ ಮಾಡಿ ಇಳಿದು ಬರ್ತಾರೆ. ನಾವ್ ಯಾರು ಅನ್ಕೊಂಡಿದ್ದು ಈ ಕನ್ನಡಿ ಹಾಕೊಂಡಿರೋ ಅವ್ನ ಹೆಂಡತಿನ ಸಾಯಿಸೋದಕ್ಕೆ ಡೀಲಿಂಗ್ ಮಾತಾಡ್ಕೊಂಡಿರೋದು ಈ ಫ್ಯಾಟ್ ಪೊಲೀಸ್ ಮತ್ತೆ ಬಾರ್ ಓನರ್ ಅಂತ ತಾನೆ. ಬಟ್ ಇಲ್ಲೇ ಇರೋದು ದೊಡ್ಡ ಟ್ವಿಸ್ಟ್. ಆ ಜಾಗದಲ್ಲಿ ಫ್ಯಾಟ್ ಪೊಲೀಸ್ ಇದಾನೆ ನಿಜ, ಬಟ್ ಜೊತೆಗಿರೋದು ಬಾರ್ ಓನರ್ ಅಲ್ಲ, ನಮ್ ಹೀರೋ ಅವ್ರ ಫ್ರೆಂಡ್ ಜಂಗು. ಅಷ್ಟೇ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಕಂಪ್ಲೀಟ್ ಸ್ಟೋರಿನ ಕಂಪ್ಲೀಟ್ ಕೇಸ್ ನ 99% ನಮ್ ಹೀರೋ ಸಾಲ್ವ್ ಮಾಡ್ದ. ಬಟ್ ಆ 1% ಮಿಸ್ ಮಾಡ್ಬಿಟ್ಟ ಅಲ್ವಾ, ಅದು ಈ ಜಂಗ್ ವಿಷಯದಲ್ಲೇ. ಅವನ್ ಮೇಲೆ ಅವ್ನಿಗೆ ಇಷ್ಟು ಅನುಮಾನನೇ ಬರ್ಲಿಲ್ಲ. ಆಕ್ಚುಲಿ ಜಂಗ್ಗೆ ಅವ್ರ ವೈಫ್ ನ ಸಾಯಿಸ್ಬೇಕು ಅಂತ ಆಸೆ ಇದ್ದಿದೆ, ಅದರಿಂದ ಈ ಮರ್ಡರ್ ಎಕ್ಸ್ಚೇಂಜ್ ಕಾನ್ಸೆಪ್ಟ್ ಗೆ ಅವನು ಒಪ್ಕೊಂಡಿರ್ತಾನೆ. ಈಗ ಜಂಗ್ ಅವ್ರ ವೈಫ್ ನ ಸಾಯಿಸ್ಬೇಕಾದ್ರೆ ಈ ಜಂಗ್ ಆ ಜಾಗದಲ್ಲಿ ಇರ್ಬಾರ್ದಲ್ವಾ, ಅವ್ನ್ ಬೇರೆ ಎಲ್ಲಾದ್ರೂ ಇರ್ಬೇಕಲ್ವಾ. ಅದ್ರಿಂದಾನೇ ಅವತ್ತು ನೈಟ್ ನಮ್ ಜೂನಿಯರ್ ಗೆ ಕಾಲ್ ಮಾಡ್ಬಿಟ್ಟು ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಕುಡಿಯೋಣ ಬಾರೋ ಅಂತ ಹೇಳಿ ಸಪರೇಟ್ ಆಗಿ ಎಲ್ಲೋ ಹೊರಗಡೆ ಕರ್ಕೊಂಡೋಗಿ ಅವತ್ತು ನೈಟ್ ಕಂಪ್ಲೀಟ್ ಆಗಿ ಕುಡ್ದಿರ್ತಾರೆ. ಈ ತರನೇ ಡೈವರ್ಟ್ ಮಾಡಿರೋದು ಅಂತ ಇವಾಗ ಜೂನಿಯರ್ ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಸೀನಿಯರ್ ಒಂದ್ ವಿಷಯನ ಹೇಳಿದ್ರು, ಹೆಂಡತಿ ಸಾವಲ್ಲಿ ಗಂಡನ್ಗೆ ಯಾವ್ದಾದ್ರು ಒಂದ್ ರೀತಿ 90% ಪಾಲ್ ಇದ್ದೇ ಇರುತ್ತೆ ಅಂತ. ಅದು ಈ ವಿಷಯದಲ್ಲಿ ನಿಜ ಆಗೋಯ್ತು. ಈ ಜಂಗ್ ಆಗಿರ್ಬೋದು, ಫ್ಯಾಟ್ ಪೊಲೀಸ್ ಆಗಿರ್ಬೋದು, ಅಥವಾ ಕನ್ನಡಿ ಹಾಕೊಂಡಿರೋನ್ ಆಗಿರ್ಬೋದು, ಇವ್ರ 3 ಜನನು ಏನೋ ಅವ್ರ ಹೆಂಡತಿರ್ನ ಸಾಯಿಸ್ಬೇಕಂತಾನೆ ಇರೋದು. ಅದ್ರಿಂದಾನೇ ಈ ತರ ಮರ್ಡರ್ ಎಕ್ಸ್ಚೇಂಜ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇವ್ರ ಮಧ್ಯೆ ಒಂದು ಡೀಲಿಂಗ್ ಮಾಡ್ಕೊಂಡಿದ್ದಾರೆ. ಇವ್ರು ಅನ್ಕೊಂಡಿರೋ ತರನೇ ಅದನ್ನ ಎಕ್ಸಿಕ್ಯೂಟಿವ್ ಮಾಡಿದ್ರು, ಇಬ್ಬರನ್ನ ಸಾಯಿಸ್ಬಿಟ್ರು. ಆದ್ರೆ 3ನೇ ಕೊಲೆ ಅಂದ್ರೆ ಆ ಕನ್ನಡಿ ಹಾಕೊಂಡಿರೋ ವೈಫ್ ನ ಸಾಯಿಸೋದಕ್ಕೂ ಮುಂಚೆನೆ ನಮ್ ಜೂನಿಯರ್ ರಾಜಕ್ಕೆ ಬಂದ್ಬಿಟ್ಟು ಪ್ಲಾನ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಮಾಡಿ ಬಿಟ್ಬಿಟ್ಟ. ಇಲ್ಲಿ ನಿಮ್ಗೆ ಒಂದು ಕ್ವೆಶ್ಚನ್ ಬರ್ಬೋದು, ನಮ್ ಹೀರೋ ಫ್ರೆಂಡ್ ಜಂಗು ಏನಕ್ಕೆ ಅವ್ರ ವೈಫ್ ನ ಸಾಯಿಸ್ಬೇಕು ಅಂತ ಅನ್ಕೊಂಡ ಅಂತ. ಅದಕ್ಕೂ ಕಾರಣ ಈ ಫ್ಯಾಟ್ ಪೊಲೀಸೇ. ಆಕ್ಚುಲಿ ಈ ಜಂಗ್ ಅವ್ರ ವೈಫ್ ಮತ್ತೆ ಪೊಲೀಸ್ ಆಫೀಸರ್ ಈಗ ಜೈಲಲ್ಲಿ ಇದಾನಲ್ಲ, ಆ ಪೊಲೀಸ್ ಆಫೀಸರ್ ಇಬ್ರು ಮಾತಾಡ್ಕೊಳ್ಳೋದನ್ನ ಇವನೇ ಹಿಂದ್ಗಡೆಯಿಂದ ಫೋಟೋ ತೆಗೆದ್ಬಿಟ್ಟು ನಿನ್ ಹೆಂಡತಿಗೆ ಇನ್ನೊಬ್ಬನ ಜೊತೆ ಅಫೇರ್ ಇದೆ, ಅವ್ನ್ ಕೂಡ ನಿನ್ ಫ್ರೆಂಡ್, ನಿನ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ನ್ ತಲೆಯಲ್ಲಿ ಏನೇನೋ ತುಂಬಿಸ್ಬಿಟ್ಟಿರ್ತಾನೆ. ಆದ್ರೆ ನಿಜವಾಗ್ಲೂ ಪಾಪ ಅವರು ಒಂದು ಬ್ರದರ್ ಅಂಡ್ ಸಿಸ್ಟರ್ ತರನೇ ಇದ್ದಿರ್ತಾರೆ. ಜಂಗ್ ಅವ್ರ ವೈಫ್ ಗೆ ಹೆಲ್ಪ್ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ಇಂದಾನೆ ಪೊಲೀಸ್ ಆಫೀಸರ್ ಕೂಡ ಅವ್ರ ಹತ್ರ ಮಾತಾಡಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಜಂಗ್ ಬಂದು ಅವ್ರ ಹೆಂಡತಿನ ಸಾಯಿಸೋದಕ್ಕೆ ಡೀಲಿಂಗ್ ನ ಮಾಡ್ಕೊಂಡ್ಬಿಟ್ಟ. ಕೊನೆಗೆ ಸಾಯಿಸು ಹಾಕ್ಬಿಟ್ಟು ಅವ್ರ ಫ್ರೆಂಡ್ ನ ಜೈಲಿಗೆ ಕೂಡ ಹಾಕ್ಬಿಟ್ಟ. ಈ ವಿಷಯ ಗೊತ್ತಾದ್ಮೇಲೆ ಜೂನಿಯರ್ ಗೆ ತುಂಬಾನೇ ಬೇಜಾರಾಗುತ್ತೆ. ಲೋ ಜಂಗ್, ನಮ್ ಫ್ರೆಂಡ್ ಬಗ್ಗೆ ನಿನ್ಗೆ ಗೊತ್ತಿಲ್ವೇನೋ, ಅವನ್ ಮೇಲೆ ನೀನ್ ಅನುಮಾನ ಪಟ್ಬಿಟ್ಟಲ್ವಾ, ಆದ್ರೆ ಆ ಹುಚ್ಚ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ ಕಣೋ, ನೀನೆಲ್ಲಿ ಅವನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ ಅನ್ನೋದಕ್ಕೋಸ್ಕರ ನಿನ್ಗೋಸ್ಕರ ಲೆಟರ್ ಎಲ್ಲ ಬರ್ದು ಕೊಟ್ಟಿದ್ದಾನೆ ಕಣೋ ಅಂತ ಲೆಟರ್ ನೆತ್ತಿ ಹಾಕ್ತಾನೆ. ಆದ್ರೆ ಪಕ್ಕದಲ್ಲಿರೋ ಆ ಫ್ಯಾಟ್ ಪೊಲೀಸ್ ನೋಡ್ಕೊಂಡಿರ್ತಾನ, ಏನೋ ಬಿಟ್ರೆ ಮಾತಾಡ್ಕೊಂಡೇ ಇದೆಯಾ ಅಂತ ಹೇಳಿ ಆ ಜೂನಿಯರ್ ನ ಅಟ್ಯಾಕ್ ಮಾಡಕ್ಕೆ ಹೊರಟೋದ. ಆ ಗ್ಯಾಪ್ ಅಲ್ಲಿ ಈ ಜಂಗ್ ಬಂದು ಕೆಳಗಡೆ ಬಿದ್ದಿರೋ ಲೆಟರ್ ಎತ್ತಿ ಓದ್ತಾನೆ. ಅವಾಗೆ ಅವ್ನ್ಗೆ ಅರ್ಥ ಆಗೋದು ಆ ಪೊಲೀಸ್ ಆಫೀಸರ್ ಇವನ್ಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡಿದಾನೆ, ಅವ್ನ್ಗೂ ಮತ್ತೆ ಅವ್ರ ಹೆಂಡತಿಗೂ ಯಾವ್ದೇ ಒಂದು ಇಲ್ಲಿಗಲ್ ಸಂಬಂಧ ಇಲ್ಲ ಅಂತ ತುಂಬಾನೇ ಫೀಲ್ ಮಾಡ್ತಾನೆ. ಇವಾಗ ಫೀಲ್ ಮಾಡಿ ಏನ್ ಪ್ರಯೋಜನ. ಆದ್ರೆ ಈಗ ಅಲ್ಲಿ ಫ್ಯಾಟ್ ಪೊಲೀಸ್ ಬಂದು ನಮ್ ಜೂನಿಯರ್ ನ ಹೊಡಿತಾ ಇರ್ತಾನಲ್ಲ, ಅದನ್ನ ತಡಿಬೇಕು ಅಂತ ಜಂಗು ಮುಂದಕ್ಕೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಫ್ಯಾಟ್ ಪೊಲೀಸ್ ಹತ್ರ ಗನ್ ಇರುತ್ತೆ, ಆ ಗನ್ ಇಂದ ಜಂಗ್ ನ ಶೂಟ್ ಮಾಡ್ಬಿಟ್ಟ. ಮತ್ತೆ ಅದೇ ಗನ್ ಇಂದ ಈ ಕಡೆ ನಮ್ ಜೂನಿಯರ್ ನ ಶೂಟ್ ಮಾಡ್ಬೇಕಂತ ಕೂಡ ನೋಡ್ತಾನೆ. ಆ ಟೈಮಲ್ಲಿ ಒಂದು ಗನ್ ಫೈರಿಂಗ್ ಸೌಂಡ್ ಮಾತ್ರ ಕೇಳಿಸುತ್ತೆ. ಯಾರನ್ನ ಶೂಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸ್ವಲ್ಪ ತಲೆ ಗೊತ್ತಾಗುತ್ತೆ ಜಾಗಕ್ಕೆ ಬಂದಿರೋದು ಬೇರೆ ಯಾರು ಅಲ್ಲ, ಸೀನಿಯರೇ ಅಂತ. ಸೀನಿಯರೇ ಬಂದು ಆ ಫ್ಯಾಟ್ ಪೊಲೀಸ್ ನ ಶೂಟ್ ಮಾಡಿ ನಮ್ ಜೂನಿಯರ್ ನ ಕಾಪಾಡ್ಬಿಟ್ರು. ಅಲ್ಲಿ ರೌಡಿ ಮುಖಕ್ಕೆ ಒಂದ್ 4 ಪಂಚ್ ಕೊಟ್ಟಿದ ತಕ್ಷಣ ಅವನೆಲ್ಲ ನಿಜ ಹೇಳಿದ್ದ ಅಲ್ವಾ. ಸೊ ಸೀನಿಯರ್ ಗೆ ಕೂಡ ಗೊತ್ತಾಗೋಯ್ತು ಈ ಜಾಗದಲ್ಲಿರೋದು ಆ ಬಾರ್ ಓನರ್ ಅಲ್ಲ, ಈ ಜಂಗನವನೇ ಅಂತ. ಸೊ ನೆಕ್ಸ್ಟ್ ಮಿನಿಟ್ ಸೀನಿಯರ್ ಕೂಡ ಜಾಗಕ್ಕೆ ಬಂದ್ಬಿಟ್ರು. ಬಟ್ ಈ ವಿಷಯ ಜೂನಿಯರ್ ಗೆ ಗೊತ್ತಿಲ್ವಲ್ಲ. ಗುರು ನೀನ್ ಹೆಂಗ್ ಬಂದೆ ಜಾಗಕ್ಕೆ, ಈ ಜಾಗ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದಾಗ ಸೀನಿಯರ್ ಹೇಳ್ತಾರೆ, ನೀನ್ ಓದಿರೋ ಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್ ಕೊಣ, ನಾನು ಯಾವ ಜಾಗದಲ್ಲಿ ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ವಾ, ಹೆಂಗೋ ಕಂಡಿಡ್ಕೊಂಡ್ ಬಂದೆ ಅಂತ ಹೇಳ್ತಾರೆ. ಬಟ್ ಕೊನೆವರೆಗೂ ಹೆಂಗ್ ಕಂಡಿಡ್ಕೊಂಡ್ ಬಂದ್ರು ಅಂತ ಮಾತ್ರ ಹೇಳಲ್ಲ. ಹೆಂಗೋ ಕೇಸ್ ನ ಸಾಲ್ವ್ ಮಾಡ್ಬಿಟ್ವಿ ಅಂತ ಒಂದು ತೃಪ್ತಿ ಇವ್ರಿಗೆ. ಇವತ್ತು ನೈಟ್ ತಾನೆ ಅವ್ರಿಗೆ ಚಾನ್ಸ್ ಇದ್ದಿತ್ತು. ನೆಕ್ಸ್ಟ್ ಡೇ ಬೆಳಗ್ಗೆನೆ ಎಲ್ಲಾ ನ್ಯೂಸ್ ಅಲ್ಲೂ ಫುಲ್ ಆಗಿ ಸ್ಪ್ರೆಡ್ ಆಗುತ್ತೆ ಈ ತರ ಕೊಲೆಗಳಿಗೆಲ್ಲ ಕಾರಣ ಈ ಫ್ಯಾಟ್ ಪೊಲೀಸ್ ಅಂತ. ಅಷ್ಟೇ ಅಲ್ಲ, ಮರ್ಡರ್ ಎಕ್ಸ್ಚೇಂಜ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಅವ್ರ ಹೆಂಡತಿರ್ಗಳನ್ನ ಸಾಯಿಸೋದಕ್ಕೆ ಈ ತರ ಪ್ಲಾನ್ ಮಾಡಿದಾರೆ ಅಂತ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿದ್ದಾಯ್ತು. ಈ ನ್ಯೂಸ್ ನ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಅವ್ರ ಹೆಡ್ ಎಲ್ಲ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ಬಿಟ್ರು. ಅಷ್ಟೇ ಅಲ್ಲ, ನಮ್ ಸೀನಿಯರ್ ಹತ್ರ ಒಬ್ಬ ಬಂದ್ಬಿಟ್ಟು ಚಾಲೆಂಜ್ ಮಾಡಿದ್ದ ಅಲ್ವಾ, ಇನ್ ಕೇಸ್ ಈ ಕೇಸ್ ನ ಸಾಲ್ವ್ ಮಾಡಕ್ ಆಗಿಲ್ಲ ಅಂದ್ರೆ ನೀನ್ ರಿಸೈನ್ ಮಾಡ್ಬಿಡ್ತೀಯಾ ಅಂತ ಕೇಳಿದ್ದ ಅಲ್ವಾ. ಅವ್ನ್ಗೆ ಸರಿಯಾಗಿ ಬೈತಾರೆ. ಫಸ್ಟ್ ಆಫ್ ಆಲ್ ನೀನೆಲ್ಲ ಏನೋ ಕೆಲಸ ಮಾಡ್ತೀಯಾ, ತಪ್ಪು ಮಾಡಿರೋನ ಹಿಡಿಯೋ ಅಂತಂದ್ರೆ ಅಮಾಯಕನ ಮೇಲೆ ಕೇಸ್ ನ ತಳ್ಬಿಟ್ಟು ಅವನ್ನ ಜೈಲ್ಗೆ ಹಾಕಿದೀರಾ, ನೀನೆಲ್ಲ ಕೆಲಸ ಮಾಡಿ ಏನೋ ಪ್ರಯೋಜನ ಅನ್ನೋ ತರ ಸರಿಯಾಗಿ ಬೈತಾ ಇರ್ತಾರ ಅವ್ರನ್ನ. ಇದ್ರ ನೋಡಿ ಸೀನಿಯರ್ ಒಂದ್ ಕಡೆ ಅಲ್ಪ ಸಂತೋಷ, ಆ ಕಡೆ ಅಪ್ಪ ಹೆಡ್ ನ ಬೈತಾ ಇರ್ತಾನೆ, ನೀನೆಲ್ಲ ಏನೋಕೆ ಇನ್ನು ಪೊಲೀಸ್ ಕೆಲಸದಲ್ಲಿ ಮರದಾಗ ರಿಸೈನ್ ಮಾಡ್ಬಿಟ್ಟು ಕೆಲಸ ಬಿಟ್ಟು ಹೋಗೋ ಅಂತ. ಹೆಂಗೋ ಸಂತೋಷದಲ್ಲಿ ನಮ್ ಸೀನಿಯರ್ ಈಗ ಜೂನಿಯರ್ ನೋಡೋದಕ್ಕೆ ಅಂತ ಹಾಸ್ಪಿಟಲ್ ಗೆ ಬಂದಿರ್ತಾರೆ. ಹಾಸ್ಪಿಟಲ್ ಅಲ್ಲಿ ನಮ್ಮ ಪಾಪ ಜೂನಿಯರ್ ಅಡ್ಮಿಟ್ ಆಗ್ಬಿಟ್ಟಿರ್ತಾನೆ ಕತ್ತಿಗೆ ಬೆಲ್ಟ್ ಎಲ್ಲ ಹಾಕೊಂಡು. ಅಲ್ಲಿ ಬರೋ ಸೀನಿಯರ್ ಅವ್ನ ಯೋಗಕ್ಷೇಮ ಎಲ್ಲ ವಿಚಾರಣೆ ಮಾಡ್ಬಿಟ್ಟು, ಏನಿಲ್ಲ ಕಣೋ ಪೊಲೀಸ್ ಕೆಲಸ ಬಿಟ್ಬಿಡೋಣ ಅನ್ಕೊಂಡಿದೀನಿ ಅಂದಾಗ ಜೂನಿಯರ್ ಗೆ ಸಖತ್ ಶಾಕು. ಸರ್ ಏನ್ ಸರ್ ಹೇಳ್ತಾ ಇದ್ದೀರಾ, ನಾನು ನೀನಿಬ್ರು ಸೇರಿ ಒಂದು ಪರ್ಸನಲ್ ಇನ್ವೆಸ್ಟಿಗೇಷನ್ ಆಫೀಸ್ ನ ಇಡನ್ವಾ, ಒಂದು ಡಿಟೆಕ್ಟಿವ್ ಆಫೀಸ್ ನ ಇಡನ್ವಾ ಅಂತ ಹೇಳಿದ ತಕ್ಷಣ ಜೂನಿಯರ್ ಗೆ ಒಂಥರ ಸಂತೋಷ ಒಂದ್ ಕಡೆ. ಇದೆಲ್ಲ ನೀವ್ ಕೇಳ್ಬೇಕಾ ಸರ್ ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾನೆ. ಪಾರ್ಟ್ನರ್ ಆಗಿರೋದಕ್ಕೆ ಒಪ್ಪಿಗೆ ಕೂಡ ಕೊಟ್ಬಿಟ್ಟ. ನೆಕ್ಸ್ಟ್ ಮಿನಿಟ್ ಈ ವಿಷಯ ಜೂನಿಯರ್ ಅವ್ರ ವೈಫ್ ಗೆ ಗೊತ್ತಾಗೋಯ್ತು. ಅವಳ ಡಿವೋರ್ಸ್ ಆಫೀಸ್ ಹತ್ರ ಹೋಗಿ ನಿಂತ್ಬಿಟ್ಟಿರ್ತಾಳೆ. ನಾನ್ ಇನ್ಮೇಲೆ ನಿನ್ ಜೊತೆ ಬಾಳೋದಿಲ್ಲ, ನಿನ್ ಜೊತೆ ನಾನ್ ಬದುಕೋದಿಲ್ಲ, ನನಗೆ ಗೊತ್ತಿಲ್ಲದೆ ಈ ತರ ಕೆಲಸ ಎಲ್ಲ ಮಾಡಿದ್ಯಾ ನೀನು, ಇದಕ್ ಮೇಲೆ ನನ್ಗೂ ನಿನ್ಗೂ ಸೆಟ್ ಆಗಲ್ಲ, ನಾವಿಬ್ರು ಡಿವೋರ್ಸ್ ತಗೊಂಡ್ಬಿಡೋಣ ಅಂತ ಹೇಳಿ ಅಲ್ಲೋಗಿ ನಿಂತಿದ್ರೆ
ಇದ್ರೆ ಅವನ ಕಾಲಿಗೆ ಬಿದ್ದು ಬೇಡ್ಕೊಂತ ಇರ್ತಾನೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡೆ, ನಾನು ಈ ಬೇಕಂತೆ ಕೆಲಸನ ಮಾಡಿಲ್ಲ, ನನ್ನ ಫ್ರೆಂಡ್ಗೋಸ್ಕರ ನಾನು ಇದ್ ಮಾಡಿದ್ದು, ಇನ್ನೊಂದ್ಸತಿ ನನ್ನ ತಂಟೆ ಕೂಡ ಹೋಗಲ್ಲ, ಅದ್ರ ಕಡೆ ಕೂಡ ನಾನು ತಿರುಗಿ ನೋಡಲ್ಲ ಅಂತ ಹೇಳಿ ಪಾಪ ಕಾಲಿಗೆ ಬಿದ್ದು ಕೇಳ್ಕೊಂತ ಇರ್ತಾನೆ. ಅವಳ ಬ್ಯಾಗಲ್ಲೇ 4 ಏಟ್ ಹಾಕ್ತಾಳೆ, ಕಾಲಲ್ಲಿ ಜಾಡ್ಸ್ ಓದಿತಾಳೆ, ಒಂದಲ್ಲ ಎರಡಲ್ಲ ಪಾಪ ಅವ್ರ ಜಗಳ ಬೀದಿಯಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ನ್ಯೂಸ್ ಅಲ್ಲೇ ಜೂನಿಯರ್ ಬಂದು ಈ ತರ ಸಾಧನೆ ಮಾಡಿದಾರೆ ಅಂತ ಹೇಳಿ ಅವನ ಬಗ್ಗೆ ಸ್ವಲ್ಪ ಹೆಮ್ಮೆಯಾಗೆಲ್ಲ ಹೇಳ್ತಾ ಇರ್ತಾರೆ. ಇದನ್ನ ನೋಡ್ತಾ ಇರೋ ಅವ್ರ ವೈಫ್ ಅವ್ರ ಫ್ರೆಂಡ್ಸ್ ಎಲ್ಲ, ಪರವಾಗಿಲ್ಲ ಕಣೆ ನಿನ್ ಗಂಡ ಪೊಲೀಸ್ ಕೆಲ್ಸದಲ್ಲಿ ಇಲ್ಲ ಅಂದ್ರೆ ಕೂಡ ಏನ್ ಸೂಪರ್ ಆಗಿ ಸಖತ್ ಮಾಸಾಗಿ ಕೇಸ್ನೆಲ್ಲ ಡೀಲ್ ಮಾಡಿದ್ದಾರೆ, ಇಂತ ಗಂಡ ಇರ್ಬೇಕು ಕಣೆ ಅಂತ ಅವ್ರ ಗಂಡನ ಬಗ್ಗೆ ಸ್ವಲ್ಪ ಹೆಮ್ಮೆಯಾಗಿ ಹೇಳ್ತಾ ಇರ್ತಾರೆ. ಇವಾಗ ಅವ್ರ ವೈಫ್ ಗೆ ಅನಿಸ್ತಾ ಇರುತ್ತೆ, ಮೋಸ್ಟ್ಲಿ ನಾನೇ ನನ್ ಗಂಡನ ಏನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ನಾ, ಅಯ್ಯಪ್ಪ ಇಷ್ಟಪಟ್ಟಾಗಿ ಬಿಟ್ಬಿಟ್ರೆ ಅವ್ರು ಕರೆಕ್ಟ್ ಆಗಿ ಇರ್ತಾರ ಅನ್ನೋ ತರ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮುಂದಕ್ಕೆ ನೋಡೋಣ ಇವ್ರದ್ದು ಏನಾಗುತ್ತೆ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ನೆಕ್ಸ್ಟ್ ಮಿನಿಟ್ ಸೀನಿಯರ್ ಜೂನಿಯರ್ ಇಬ್ರು ಸೇರ್ಕೊಂಡು ಡಿಟೆಕ್ಟಿವ್ ಆಫೀಸ್ ನ ಓಪನ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಕೂತಿರ್ತಾರೆ. ನೆಕ್ಸ್ಟ್ ಕೇಸ್ಗೋಸ್ಕರ ವೈಟಿಂಗು. ನೆಕ್ಸ್ಟ್ ಅವ್ರಿಗೆ ಎಂತ ಇಂಪಾರ್ಟೆಂಟ್ ಆದ ಕೇಸ್ ಬರುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅದನ್ನ ಮೋಸ್ಟ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಹೇಳಿರ್ತಾರೆ. ಬಟ್ ಸೆಕೆಂಡ್ ಪಾರ್ಟ್ ನಾನು ಇನ್ನೂ ನೋಡಿಲ್ಲ, ನೋಡ್ಬಿಟ್ಟು ಅದನ್ನ ಆದಷ್ಟು ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಇವತ್ತಿನ ಈ ಮೂವಿ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಲ್ವಾ? ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ, ಅದು ನನಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ. ಇನ್ನೊಂದು ಮುಖ್ಯವಾದ ಮ್ಯಾಟರ್ ಹೇಳೋದು ಮರ್ತ್ಬಿಟ್ಟೆ, ನಮ್ ಚಾನಲ್ 5K ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿದೆ. ನನ್ಗಂತೂ ತುಂಬಾನೇ ಸಂತೋಷ ಆಯ್ತು. ನಿಮ್ಮ ಸಪೋರ್ಟ್, ನಿಮ್ಮ ಆರೈಕೆ ಇಲ್ಲದೆ ನಾನು ಇಲ್ಲಿವರೆಗೂ ರೀಚ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇದೇ ತರ ಸಪೋರ್ಟ್ ನನಗೆ ಕೊಡ್ತಾ ಇರಿ. ಇನ್ನಷ್ಟು ಒಳ್ಳೆ ಮೂವೀಸ್ ನ, ಇನ್ನಷ್ಟು ಒಳ್ಳೆ ಸೀರೀಸ್ ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದೀನಿ, ತುಂಬಾ ಧನ್ಯವಾದಗಳು. ನನ್ನ ಎಲ್ಲ ಪ್ರತಿಯೊಂದು ಸಬ್ಸ್ಕ್ರೈಬರ್ಸ್ಗೆ ಕೂಡ ನಾನು ಧನ್ಯವಾದಗಳು. ಓಕೆ ದೆನ್, ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್, ಬೈ.